ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षण इति त्वयुगागमान्तम् आचार्यभक्तिपरिपूतमनःशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्रिचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। इतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कुरकुलाधिपम्। अद्भुतं यस्य येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम्। अद्भुतं यस्य विक्रान्तं वेदवीथिविशोधने परं निगमान्तार्यं प्रपद्ये वीरराघवम्। अतसी गुच्छसच्छायं मञ्चितोरस्थलं श्रियाञ्जनाचलशृङ्गारम् अञ्जलिर्मम गाहताम्। ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टवागुंसस्तनूभिः क्षेमदेवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। शान्तिः शान्तिः शान्तिः। ಮುಂಡಕೋಪನಿಷತ್ತಿನ ಎರಡನೆಯ ಮುಂಡಕದಲ್ಲಿ ಎರಡನೆಯ ಖಂಡ ಪರಮಾತ್ಮ ಸ್ವರೂಪವನ್ನೇ ಮತ್ತೆ ಪರಮಾತ್ಮ ಸ್ವರೂಪ ಸಾಧನೆಯ ಸ್ವರೂಪ ಮತ್ತೆ ಅದರ ಫಲ ಇದೆಲ್ಲವೂ ಹೇಳಲ್ಪಡುತ್ತೆ ಇನ್ಮೇಲೆ. ಅದರಲ್ಲಿ ಪರಮಾತ್ಮ ಸ್ವರೂಪವನ್ನ ಸರ್ವಾಂತರ್ಯಾಮಿಯಾದವನು ಅಂತ ಹೇಳಿ ಎಲ್ಲವೂ ಭಗವದಾತ್ಮಕವೇ, ಅದು ಅವಿನಾಶಿಯಾದ ಪರಮಾತ್ಮ. ಆ ಸ್ವರೂಪವನ್ನೆಲ್ಲ ಹಿಂದಿನ ಮಂತ್ರಗಳಲ್ಲಿ ನೋಡಿದ್ವಿ. ಇದರ್ಚಿನುತೆ ಇದ ಅಣುಭ್ಯೋ ಅಣು ಯಸ್ಮಿನ್ ಇದಣುಭ್ಯೋ ಅಣು ಯಸ್ಮಿನ್ ಲೋಕಾಃ ನೀತಾಃ ಲೋಕಿನಶ್ಚ ತದೇತದಕ್ಷರಂ ಬ್ರಹ್ಮ ಸ ಪ್ರಾಣಃ ತದು ವಾಂಗ್ಮನಃ ತದೇತತ್ ಸತ್ಯಂ ತದಮೃತಂ ತತ್ ವೇದ್ಧವ್ಯಂ ಸೌಮ್ಯ ವಿದ್ಧಿ. ಅದನ್ನೇ ತಿಳಿಬೇಕಾದ್ದು ನಾವು. ಮನಸ್ಸಿನಿಂದ ಸಮಾಹಿತ ಮನೋವಿಷಯ ವಿಧಿ. ಮನಸ್ಸನ್ನ ಸಮಾಧಾನ ಮಾಡಿಕೊಂಡು ಹೋದ್ರೆ ಚೆನ್ನಾಗಿ ಬ್ರಹ್ಮನ ವಿಷಯವನ್ನ, ಅವನ ದಿವ್ಯಮಂಗಳ ವಿಗ್ರಹವನ್ನ ಪ್ರತಿಷ್ಠೆ ಮಾಡಿ ಅವನನ್ನ ಧ್ಯಾನ ಮಾಡಿ ತಿಳಿಬೇಕು. ಮನಸ್ಸಮಾಧಾನಂ ಕುರ್ವೀತ ಇತಿ ಯಾವತ್ತೆ ಸಮ್ಯಕ್ ಆಧೀಯತೆ ಅಂತ ಸಮಾಧಾನಂ ಅಂತ ಹೇಳೋದು. ಅಮೃತಂ ಅಂದ್ರೆ ಅಸಂಸಾರಿ ಭೋಗ್ಯಂ. ಇದೆಲ್ಲ ಪರಮಾತ್ಮ ಸ್ವರೂಪವನ್ನು ಹೇಳಿ ಆ ಪರಮಾತ್ಮ ಸ್ವರೂಪವನ್ನ ಹೇಗೆ ನಾವು ಏಕಾಗ್ರತೆಯಿಂದ ಧ್ಯಾನ ಮಾಡಿ ತಿಳಿಬೇಕು ಅನ್ನೋದನ್ನ ಮುಂದಿನ ಮಂತ್ರದಲ್ಲಿ ತಿಳಿಸುತ್ತೆ. ಧನುರ್ಗೃಹೀತ್ವಾ ಉಪನಿಷದಂ ಮಹಾಸ್ತ್ರಂ ಶರಂ ಈ ಉಪಾಸಾನಿಶಿತಂ ಸಂದಧೀತ ಆಯಮ್ಯ ಸಂಧೀಯತ ಅಂತ ಒಂದು ಪಾಠ. ಆಯಮ್ಯ ತದ್ಭಾವಗತೇನ ತದ್ಭಾಗವತೇನ ಅಂತ ಒಂದು ಪಾಠ. ತದ್ಭಾವಗತೇನ ಅಂತ ಒಂದು ಪಾಠ. ಚೇತಸ ಲಕ್ಷ್ಯಂ ತದೇವ ಅಕ್ಷರಂ ಸೌಮ್ಯ ವಿದ್ಧಿ. ಔಪನಿಷದಂ ಧನು ಗೃಹೀತ್ವಾ. ಉಪನಿಷತ್ತಿನಲ್ಲಿ ಪ್ರಸಿದ್ಧವಾದದ್ದು ಔಪನಿಷದಂ. ಇಲ್ಲಿ ಪ್ರಣವದ ಪ್ರಶಂಸೆ, ಪ್ರಣವವನ್ನ ತಿಳಿಸುತ್ತೆ. ಆ ಪ್ರಣವವೇ ಧನು ಅಂತ ಮುಂದಿನ ಮಂತ್ರದಲ್ಲಿ ಪ್ರಣವೋ ಧನು ಶರೋಹಿ ಆತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ತನ್ಮಯೋ ಭವೇತ್ ನಾ ಹೇಳ್ತಾ ಇರಲಿ. ಉಪನಿಷತ್ ಪ್ರಸಿದ್ಧಂ ಪ್ರಣವಾಖ್ಯಂ ಧನು ಗೃಹೀತ್ವಾ. ಅದರಿಂದ ಉಪಾಸಾನಿಶಿತಂ ಅಂತ ಹೇಳಿದ್ರೆ ಭಗವದ್ ಉಪಾಸನೆಯ
ಭಗವದುಪಾಸನೆಯ ನಿಶಿತಂ ಸ್ಥೂಲ ಸೂಕ್ಷ್ಮ ಶರೀರಾತ್ ವಿವಿ ವಿವೇಚಿತಂ ಅಷ್ಟಾಕ್ಷರಾದಿ ಲಕ್ಷಣ ಮಹಾಸ್ತ್ರ ಸಂಯೋತಂ ಆತ್ಮಲಕ್ಷಣಂ ಶರಂ ಸಂದಧ್ಯಾತ್. ಸಂಯುತಂ ಅಂತ ಪಾಠ, ಸಂಯೋತಂ ಅಂತ ಇಲ್ಲಿ ಬರುತ್ತೆ ಪ್ರಿಂಟಿಂಗ್ ಅಲ್ಲಿ. ಆತ್ಮಲಕ್ಷಣ ಮಹಾಸ್ತ್ರ ಸಂಯುತಂ, ಒಂದು ಮಹಾಸ್ತ್ರದೊಡನೆ ಅದು ಸೇರಿದೆ. ಒಂದು ಧನಸ್ಸನ್ನ ತೆಗೆದುಕೊಂಡು ಮಹಾಸ್ತ್ರವನ್ನ ಅದರಲ್ಲಿ ಸಂಧಾನ ಮಾಡಬೇಕು. ಧನುಸ್ಸಿನಲ್ಲಿ ಅಸ್ತ್ರವನ್ನು ಸಂಧಾನ ಮಾಡೋ ಹಾಗೆ ಆ ಅಸ್ತ್ರ ಯಾವುದು ಅಂತ ಹೇಳಿದ್ರೆ, ಆ ಧನುಸ್ಸು ಯಾವುದು ಅಂದ್ರೆ ಉಪನಿಷತ್ತಿನಲ್ಲಿ ಪ್ರಸಿದ್ಧವಾದಂತಹ ಪ್ರಣವ ಅನ್ನುವುದೇ ಆ ಧನುಸ್ಸು. ಅದು ಅಸ್ತ್ರವನ್ನ ಅಲ್ಲಿ ಹೂಡಬೇಕು. ಅಸ್ತ್ರವು ನಿಶಿತವಾಗಿರ್ಬೇಕು. ಹೇಗೆ ಅಂದ್ರೆ ಭಗವದ ಉಪಾಸನೆಯಿಂದ ಸ್ಥೂಲ ಸೂಕ್ಷ್ಮ ಶರೀರಾತ್ ವಿವೇಚಿತಂ, ಸ್ಥೂಲ ಶರೀರಕ್ಕಿಂತಲೂ ಸೂಕ್ಷ್ಮ ಶರೀರಕ್ಕಿಂತಲೂ ಬೇರೆಯಾದದ್ದು ಅಂತ ಆತ್ಮಸ್ವರೂಪವನ್ನ ವಿವಿಕ್ತವಾಗಿ ಬೇರೆಯಾಗಿ ತಿಳಿಯಲ್ಪಟ್ಟದ್ದು. ಅಷ್ಟಾಕ್ಷರಾದಿ ಲಕ್ಷಣಂ, ಅಷ್ಟಾಕ್ಷರವೇ ಮೊದಲಾದ ಲಕ್ಷಣವನ್ನು ಉಳ್ಳದ್ದು. ಅದರಲ್ಲಿ ಜೀವಾತ್ಮನ ಸ್ವರೂಪ ಪರಮಾತ್ಮನಿಗೆ ಶೇಷಭೂತವಾದದ್ದು ಅನ್ನೋದು ನಮಗೆ ತಿಳಿಯುತ್ತೆ. ಪ್ರಣವದಿಂದ ತಿಳಿಯುವ ಅಷ್ಟಾಕ್ಷರ ಮಂತ್ರ, ಅದರಲ್ಲಿ ನಮಸ್ಸು ನಾರಾಯಣಾಯ ಅನ್ನುವುದು. ಅಷ್ಟಾಕ್ಷರಾದಿ ಲಕ್ಷಣ ಮಹಾಸ್ತ್ರ ಸಂಯುತಂ, ಆ ಮಹಾಸ್ತ್ರದಿಂದ ಅಭಿಮಂತ್ರಿಸಲ್ಪಟ್ಟಿರೋದು. ಅದು ಆತ್ಮಲಕ್ಷಣಂ ಶರಂ ಸಂದಧ್ಯಾತ್, ಆತ್ಮಲಕ್ಷಣವಾದ ಶರನನ್ನು ಅದರಲ್ಲಿ ಅನುಸಂಧಾನ ಮಾಡಬೇಕು ಹೇಳುದು. ಇಲ್ಲಿ ಅಸ್ತ್ರ ಅಂತ ಹೇಳಿರೋದ್ರಿಂದ ಅಸ್ತ್ರ ಶಸ್ತ್ರ ಅಂತ ಎರಡು. ಶಸ್ತ್ರ ಅನ್ನೋದು ಬಾಣಗಳೇನೆ, ನಿಶ್ಚಿತವಾದ ಬಾಣಗಳು. ಅಸ್ತ್ರ ಅಂದ್ರೆ ಒಂದು ಮಂತ್ರಿಸಲ್ಪಟ್ಟಂತಹ ಬಾಣ, ಅದಕ್ಕೆ ಅಸ್ತ್ರ ಅಂತ ಹೇಳುದು. ಒಂದು ಮಂತ್ರದಿಂದ ಮಂತ್ರಿಸಲ್ಪಟ್ಟು ಅದನ್ನ ಅಭಿಮಂತ್ರಿಸಲ್ಪಟ್ಟಂತಹ ಬಾಣಕ್ಕೆ ಅಸ್ತ್ರ ಅಂತ. ಶಸ್ತ್ರಗಳು ಅಸ್ತ್ರಗಳು ಎರಡು. ಅಸ್ತ್ರಗಳು, ಶಸ್ತ್ರ ಅಂದ್ರೆ ಬರಿಯ ಬಾಣ ಅಷ್ಟೇ, ನಿಶ್ಚಿತವಾದದ್ದು ಬಾಣಗಳು. ಮಹಾಸ್ತ್ರಗಳು ಅಂತ ಹೇಳಿದ್ರೆ ಮಂತ್ರಗಳಿಂದ ಅಭಿಮಂತ್ರಿಸಲ್ಪಟ್ಟದ್ದು. ಶರ ಅಂತ ಹೇಳೋದು ಆತ್ಮಲಕ್ಷಣವಾದ, ಆತ್ಮವೇ ಶರ. ಅದನ್ನ ಈ ಅಷ್ಟಾಕ್ಷರ ಮಂತ್ರ ಮೊದಲಾದವುಗಳಿಂದ ಲಕ್ಷಣವನ್ನು ಉಳ್ಳದ್ದು, ಭಗವತ್ ಶೇಷವಾದದ್ದು, ಸ್ಥೂಲ ಸೂಕ್ಷ್ಮವಾದ ಶರೀರಕ್ಕಿಂತ ಬೇರೆಯಾದದ್ದು. ಭಗವದ್ ಉಪಾಸನೆಯಿಂದ ನಿಶ್ಚಿತವಾಗಿದೆ ಅಂದ್ರೆ ಚೆನ್ನಾಗಿ ಶೇಷತ್ವ ಜ್ಞಾನವನ್ನು ಹೊಂದಿರುವಂತಹದ್ದು. ಅದನ್ನ ಪ್ರಣವ ಅನ್ನುವ ಧನುಸ್ಸಿನಲ್ಲಿ ಉಪನಿಷತ್ತಿನಲ್ಲಿ ಪ್ರಸಿದ್ಧವಾದ ಪ್ರಣವ ಅನ್ನುವ ಧನುಸ್ಸಿನಲ್ಲಿ ಹೂಡಬೇಕು. ಕಿಂ ಕೃತ್ವಾ ಇತಿ ಅತ್ರ ಆಹ, ಏನನ್ನು ಮಾಡಿ ಅಂತ ಹೇಳಿದ್ರೆ ಆಯಮ್ಯ ತದ್ಭಾವಗತೇನ ಚೇತಸ, ಭಾಗವತೇನ, ಭಾವಗತೇನ ಎರಡು ಪಾಠ ಇದೆ. ಭಾಗವತೇನ ಅಂದ್ರೆ ಭಗವತ್ ಪ್ರಣವೇನ ಅಂತ ಅರ್ಥ. ಭಗವತ್ ಪ್ರಣವೇನ ಚೇತಸ ತದ್ಧನುರಾಯಮ್ಯ, ಭಗವತ್ ಪ್ರಣವವಾದ ಭಗವಂತನ ಚಿಂತನೆಯಲ್ಲಿಯೇ ಮುಳುಗಿರುವಂತಹ ಮನಸ್ಸಿನಿಂದ ಆ ಧನುಸ್ಸನ್ನ ಹಿಡಿದು, ಪ್ರಣವಾಖ್ಯಸ್ಯ ಧನುಷಃ ಆಯಮನಂ ನಾಮ ಪ್ರತ್ಯಕ್ ಪರಮಾತ್ಮನಃ ಶೇಷಿಭಾವ ಲಕ್ಷಣಾರ್ಥ ಪ್ರಕಾಶಕತ್ವೇನ ಅನುಸಂಹಿತತ್ವಂ. ಅದುವೇ ಅದನ್ನ ಎಳೆದು ಧನುಸ್ಸನ್ನ ಅಲ್ಲಿ ಹೂಡ್ತಾರೆ. ಅಲ್ಲಿ ಅದೆಲ್ಲವೂ ಕೂಡ ಈ ಧನುಸ್ಸಿನಲ್ಲಿ ಶರವನ್ನು ಹೂಡುವಂತಹದ್ದು. ಅಸ್ತ್ರವನ್ನ ಅನುಸಂಧಾನ ಮಾಡಿ ಅದನ್ನ ಇಲ್ಲಿ ರೂಪಣವನ್ನಾಗಿ ಹೇಳಿ, ಜೀವಾತ್ಮನಿಗೂ ಪರಮಾತ್ಮನ ವಿಷಯದಲ್ಲಿಯೂ ಹೇಳಿ, ಪ್ರಣವದಲ್ಲಿ ಪರಮಾತ್ಮನನ್ನ ನಾವು ಅನುಸಂಧಾನ ಮಾಡಬೇಕು. ಪ್ರಣವವು ಪರಮಾತ್ಮನಿಗೆ ಬ್ರಹ್ಮಣ ಕೋಶೋಸಿ ಮೇಧಯಾ ಪೀತಃ, ಶ್ರುತಿ ತೈತಿರಿಯೋಪನಿಷತ್ತು ಹೇಳುತ್ತೆ. ಬ್ರಹ್ಮಣ ಕೋಶ ಹಸಿ. ಕೋಶ ಅಂದ್ರೆ ಒಂದು ಪಾಕೆಟ್ ತರ, ಅದು ಅದರ ಒಳಗಡೆ ಇಡುವಂತಹದ್ದು, ಅದು ಚೀಲ ಅಂತ ಹೇಳ್ಬೋದು. ಬ್ರಹ್ಮನನ್ನ ಹೊಂದಿರುವಂತಹ ಒಂದು ಕೋಶ ಅದು. ಅದರಲ್ಲಿ ಬ್ರಹ್ಮನಿದಾನೆ ಪ್ರಣವದಲ್ಲಿ ಅಂತ ಬ್ರಹ್ಮ ಪ್ರತಿಪಾದ್ಯ ಪ್ರಣವದಿಂದ ಪ್ರತಿಪಾದ್ಯನಾದವನು ಪರಬ್ರಹ್ಮ, ಪರಬ್ರಹ್ಮನ ವಾಚಕ. ಅದು ಪ್ರಣವ ಅನ್ನುವಂತಹ ಧನುಸ್ಸನ್ನ ಆಯಮನ ಮಾಡೋದು ಅಂತ ಹೇಳಿದ್ರೆ ಅದು ಪ್ರತ್ಯಕ್ ಪರಮಾತ್ಮನಃ ಶೇಷಿ ಭಾವ ಲಕ್ಷಣಾರ್ಥ ಪ್ರಕಾಶಕತ್ವೇನ ಅನುಸಂಹಿತ.
ಅದನ್ನು ಎಳೆದು ಬಿಡಬೇಕು. ಅದನ್ನ ಹೇಳಿದ್ರೆ ಶೇಷಿ ಭಾವ ಲಕ್ಷಣ ಅರ್ಥಪ್ರಕಾಶಕತ್ವೇನ ಅನುಸಂಹಿತತ್ವಂ ಅಂದ್ರೆ ಅದನ್ನು ಚೆನ್ನಾಗಿ ಅನುಸಂಧಾನ ಮಾಡಿ ಅಂತ ಅರ್ಥ. ಪ್ರತ್ಯಗಾತ್ಮನಿಗೂ ಪರಮಾತ್ಮನಿಗೂ ಶೇಷಿ ಭಾವ ಲಕ್ಷಣವನ್ನ ಚೆನ್ನಾಗಿ ಅನುಸಂಧಾನ ಮಾಡಿ ಅಂತ ಹೇಳಿದ. ಭಾಗವತೇನ ಅಂತ ಹೇಳಿದ್ರೆ, ಭಾವಗತೇನ ಅಂದ್ರೆ ಚೇತಸೇತಿ ಪಾಠ ತದ್ಭಾವ ತತ್ಪ್ರಾಪ್ತಿ. ತದ್ಭಾವಗತೇನ ಚೇತಸ ಪರಮಾತ್ಮನನ್ನ ಪರಮಾತ್ಮನಲ್ಲಿ ನೆಟ್ಟಂತಹ ಮನಸ್ಸಿನಿಂದ ಅಂತ ಅರ್ಥ. ತದ್ಭಾವಗತೇನ ಚೇತಸ ತತ್ಪ್ರಾಪ್ತಿ ಇಚ್ಛೆಯ ಶರಮಯ ಆಯಮ್ಯ ಶರಮಾಯಮ್ಯ ತತ್ಪ್ರಾಪ್ತಿ ಇಚ್ಛೆಯ ಶರಮಾಯಮ್ಯ. ಅವನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ಶರವನ್ನ ಅದರಲ್ಲಿ ಹೂಡಿ ಅದರ ಹೆದೆಯನ್ನು ಎಳೆದು ಬಿಡಬೇಕು, ಅದನ್ನು ಬಾಣವನ್ನ ಅಂತ ಹೇಳೋದು. ಇದು ಅದು ಒಂದು ರೂಪಣವನ್ನು ಹೇಳಿದೆ ಆ ರೀತಿ. ತಸ್ಯ ಚ ಆಯಮನಂ ನಾಮ ಸೇಂದ್ರಿಯ ಅಂತಃಕರಣಸ್ಯ ತಸ್ಯ ವಿಷಯಾಂತರ ವಿಮುಖೀಕರಣ ಪೂರ್ವಕಂ ಅಕ್ಷರಾಖ್ಯ ಲಕ್ಷ್ಯಾಭಿಮುಖ ಮುಖತೆಯ ಅವಸ್ಥಾಪನಂ ಅಂತ ಹೇಳಿದ್ರು. ಅದನ್ನ ಬಾಣವನ್ನ ಎಲ್ಲಿ ಲಕ್ಷ್ಯವು ಯಾವುದು ಅದಕ್ಕೆ ಅಂತ ಹೇಳಿದ್ರೆ, ಒಂದು ಲಕ್ಷ್ಯ ಯಾವುದು ಅಂತ ಹೇಳಿದ್ರೆ ವಿಷಯಾಂತರ ವಿಮುಖೀಕರಣ ಪೂರ್ವಕಂ ಬೇರೆ ವಿಷಯಗಳಿಂದ ವಿಮುಖವನ್ನಾಗಿ ಮಾಡಿ. ಇದು ಶಮದಮಾದಿಗಳು ಅಂತ ಹೇಳಿರೋದು ಅದೇನೆ. ಅಂತರಿಂದ್ರಿಯ ಬಹಿರಿಂದ್ರಿಯದ ನಿಗ್ರಹವನ್ನ ಅಪ್ರಾಪ್ತವಾದ ವಿಷಯದಿಂದ ಹೊರಗಡೆ ಎಳೆದುಕೊಂಡು ವಿಮುಖವನ್ನಾಗಿ ಮಾಡಿ ಅಕ್ಷರಾಖ್ಯ ಲಕ್ಷ್ಯ ಅಭಿಮುಖತೆಯ ಅಕ್ಷರ ಅನ್ನುವಂತಹ ಲಕ್ಷ್ಯಕ್ಕೆ ಅಭಿಮುಖವನ್ನಾಗಿ ಮಾಡಿ, ಅಂದ್ರೆ ಅದರ ಬಗ್ಗೆ ಚಿಂತನೆ ಮಾಡುವ ಹಾಗೆ ಮಾಡಿ ಅಂತ ಅರ್ಥ. ಅವಸ್ಥಾಪನಂ ಅಂತ ಅರ್ಥ. ಮನಸ್ಸನ್ನ ಪರಮಾತ್ಮನಲ್ಲಿ ನಿಲ್ಲಿಸಬೇಕು. ವಿಷಯಾಂತರಗಳಿಂದ ಎಳೆದುಕೊಂಡು ಇಂದ್ರಿಯಗಳನ್ನು ಇಲ್ಲಿ ಹೇಳಿದಾಗ ಸೇಂದ್ರಿಯ ಅಂತಃಕರಣಸ್ಯ ಬಾಹ್ಯೇಂದ್ರಿಯಗಳು ಅಂತಃಕರಣ ಒಳಗಡೆನೆ ಇಂದ್ರಿಯ ಅಂತರಿಂದ್ರಿಯ ಎರಡನ್ನು ಶಮದಮಾದಿಗಳು ಅನ್ನೋದು ಇದೇನೆ. ಬೇರೆ ವಿಷಯಗಳಿಂದ ಎಳೆದುಕೊಂಡು ಪರಮಾತ್ಮನಲ್ಲಿ ಅವನ ಕಡೆಗೆ ತಿರುಗಿಸ್ಬೇಕು ಅದನ್ನ ಅಂತ. ಲಕ್ಷ್ಯಂ ತದೇವ ಅಕ್ಷರ ಸೌಮ್ಯ ವಿಧಿ ಅಕ್ಷರಂ ಸೌಮ್ಯ ವಿಧಿ ತದೇವ ಅಕ್ಷರಂ ಲಕ್ಷ್ಯಂ ಜಾನೀಹಿ. ಅದುವೇ ತದೇವಾಕ್ಷರಂ ಅಂದ್ರೆ ಲಕ್ಷ್ಯಂ, ಅದುವೇ ಲಕ್ಷ್ಯ ಅಂತ ತಿಳಿಬೇಕು ಅಂತ ಅರ್ಥ. ಪರಮಾತ್ಮನು ನಿತ್ಯನಾದವನು, ಪರಮಾತ್ಮನಲ್ಲಿ ಮನಸ್ಸನ್ನು ತೊಡಗಿಸಬೇಕು ಅಂತ ಅದನ್ನೇ ವಿವರಿಸುತ್ತೆ ಮುಂದಿನ ಮಂತ್ರ. ಪ್ರಣವೋಧನು ಶರೋಹಿ ಆತ್ಮ ಬ್ರಹ್ಮತಲ್ ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ದವ್ಯಂ ಶರವತ್ ತನ್ಮಯೋ ಭವೇತ್ ಅಂತ ಹೇಳಿ ಉಕ್ತಮರ್ಥಂ ವಿವೃಣೋತಿ. ಪ್ರಣವಃ ಧನು ಶರೋಹಿ ಆತ್ಮ, ಇದನ್ನೇ ಇಲ್ಲಿ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿದೆ ಈ ಹಿಂದಿನ ಮಂತ್ರದಲ್ಲಿ ಅಷ್ಟೇನೆ. ಶರಹ ಆತ್ಮ ಅಂತ ಹೇಳೋದನ್ನ ಮಹಾಸ್ತ್ರಂ ಶರಂ ಉಪಾಸ ನಿಶಿತಂ ಸಂದಧೀತ ಅಂತ ಹೇಳಿ ತದ್ಭಾವಗತೇನ ಅಥವಾ ತದ್ಭಾಗವತೇನ ಚೇತಸ ಇದನ್ನ ಅಪ್ರಮತ್ತೇನ ವೇದ್ದವ್ಯಂ ಅಂತ ಮುಂದಿನ ಮಂತ್ರದಲ್ಲಿ ಅದನ್ನು ಹೇಳಿದೆ. ಲಕ್ಷ್ಯಂ ಚೇತಸ ಲಕ್ಷ್ಯಂ ತದೇವ ಅಕ್ಷರಂ ಬ್ರಹ್ಮತಲ್ಲಕ್ಷ್ಯಂ ಅಂತ ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಔಪನಿಷದಂ ಧನುರ್ ಗೃಹೀತ್ವ ಪ್ರಣವೋ ಧನು ಅದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಶರವತ್ತೆ ತನ್ಮಯೋ ಭವೇತ್, ಅದರಲ್ಲಿ ಹೋಗಿ ಸೇರ್ಕೊಳ್ಬೇಕು, ಬೇರೆ ಎಲ್ಲಿ ಹೋಗದೆ ಇರುವ ಹಾಗೆ. ಉಕ್ತಮರ್ಥಂ ವಿವೃಣೋತಿ ಪ್ರಣವೋ ಧನು ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ. ಇದುವೇ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಹೇಳಿರುವ ಮಂತ್ರ. ಅದನ್ನ ಇಲ್ಲಿ ಉದಾಹರಿಸ್ತಾರೆ. ಓಮಿತ್ಯ ಆತ್ಮಾನಂ ಯುಂಜೀತ ಅಂತ ಹೇಳ್ಬೇಕು. ಓಮಿತಿ ಆತ್ಮಾನಂ ಯುಂಜೀತ ಇತಿ ಆತ್ಮರೂಪ ಶರ ಸಮರ್ಪಣೆ ಹೇತುತ್ವಾತ್ ಪ್ರಣವಸ್ಯ ಧನುಷ್ವೇನ ರೂಪಣಂ. ಆತ್ಮರೂಪ ಶರ ಸಮರ್ಪಣೆ ಹೇತುತ್ವಾತ್ ಅಂದ್ರು. ಆತ್ಮರೂಪದ ಒಂದು ಬಾಣವನ್ನ ಅದು ಅಲ್ಲಿ ಸಮರ್ಪಣೆ ಮಾಡಬೇಕಾದ್ರಿಂದ ಓಮಿತಿ ಆತ್ಮಾನಂ ಯುಂಜೀತ, ಆತ್ಮನನ್ನು ಪ್ರಣವದೊಂದಿಗೆ ಹೋಮದಲ್ಲಿ ಹವಿಸ್ಸಿನಂತೆ ಸಮರ್ಪಣೆ ಮಾಡಬೇಕು ಅಂತ ಓಮಿತಿ ಆತ್ಮಾನಂ ಯುಂಜೀತ ಅಂತ ಹೇಳುತ್ತೆ. ಓಂ ಅಂತ ಪ್ರಣವದಿಂದ ಆತ್ಮನನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು. ಪ್ರಣವಾತ್ಮ ಅನ್ನುವ ಅಗ್ನಿಯಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಅಲ್ಲಿ ಧನುರ್ಗೃಹೀತ ಆತ್ಮರೂಪಂ ಅದನ್ನ ತೆಗೆದುಕೊಂಡು ಪ್ರಣವದಿಂದ ಪ್ರಣವವನ್ನು ಹೇಳಿದುಕೊಂಡು ಅದರಲ್ಲಿ
ಸಮರ್ಪಣೆ ಮಾಡಬೇಕು. ಪ್ರಣವವೇ ಧನು ಅಂತ ಹೇಳಿದೆ ಇಲ್ಲಿ. ಹವಿರ್ಗೃಹೀತ್ವ ಆತ್ಮರೂಪಂ ಅಚ್ಯುತಾಖ್ಯೇ ಅಗ್ನೌ ಅಂತ ಹೇಳಿ, ಅಚ್ಯುತ ಅನ್ನುವಂತಹ ಒಂದು ಅಗ್ನಿಯಲ್ಲಿ ಹವಿರ್ಗೃಹೀತ್ವ ಆತ್ಮರೂಪಂ, ಅಲ್ಲಿ ವಸುರಣ್ವೇತಿ ಮಂತ್ರತಃ, ವಸುರಣ್ವೋ ವಿಭೂರಸಿ ಎನ್ನುವ ಮಂತ್ರವನ್ನು ಹೇಳಿಕೊಂಡು ಪ್ರಣವದಿಂದ ಸಮರ್ಪಣೆ ಮಾಡಬೇಕು. ಅಚ್ಯುತಾಖ್ಯೆ ಸನಾತನೆ ಅಂತ ಹೇಳಿದೆ. ಅಚ್ಯುತ ಅನ್ನುವ ಸನಾತನವಾದ ಅಗ್ನಿಯಲ್ಲಿ ಅದನ್ನ ಸಮರ್ಪಣೆ ಮಾಡಬೇಕು. ಜುಹುಯಾತ್ ಪ್ರಣವೇನ ಅಗ್ನೌ, ಜುಹುಯಾತ್ ಹೋಮ ಮಾಡಬೇಕು. ಪ್ರಣವೇನ ಅಗ್ನೌ, ಅಗ್ನಿಯಲ್ಲಿ ಹೋಮ ಮಾಡಬೇಕು. ಧನು ಹವಿರ್ಗೃಹೀತ್ವ ಆತ್ಮರೂಪಂ, ಹವಿಸ್ಸು ಆತ್ಮ ಅನ್ನುವ ಹವಿಸ್ಸನ್ನು ತೆಗೆದುಕೊಂಡು ವಸುರಣ್ವೇತಿ ಮಂತ್ರತಃ ಆ ಮಂತ್ರವನ್ನು ಹೇಳಿಕೊಂಡು ಜುಹುಯಾತ್ ಪ್ರಣವೇನ ಅಗ್ನೌ, ಓಂ ಅಂತ ಸಮರ್ಪಣೆ ಮಾಡಬೇಕು. ಕಡೆಯಲ್ಲಿ ಆ ಮಂತ್ರವನ್ನು ಹೇಳಿಬಿಟ್ಟು ಪ್ರಣವವನ್ನು ಹೇಳ್ಕೊಂಡು ಸಮರ್ಪಣೆ ಮಾಡ್ಬೇಕು ಅಗ್ನಿಯಲ್ಲಿ. ಯಾವುದು ಅಗ್ನಿ ಅಂದ್ರೆ ಅಚ್ಯುತಾಖ್ಯೆ ಸನಾತನೆ. ಅಲ್ಲಿ ಅದೇ ಅದರ ಅರ್ಥವೇ ಓಮಿತಿ ಆತ್ಮ ಅನುಯುಂಜಿತ ಅನ್ನೋದು ಉಪನಿಷತ್ತಿನ ವಾಕ್ಯ, ಮಹಾನಾರಾಯಣ ಉಪನಿಷತ್ತಲ್ಲಿ. ಈ ಆತ್ಮ ಅನ್ನುವುದೇ ಶರ. ಆ ಶರವನ್ನ ಸಮರ್ಪಣೆ ಮಾಡಬೇಕಾದ್ರೆ ಪ್ರಣವದ ಅನ್ನುವ ಧನುಸ್ಸಿನಲ್ಲಿ, ಅದು ಧನುಷ್ವೇನ ರೂಪಣಂ ಅಂತ, ಪ್ರಣವಸ್ಯ ಧನುಷ್ವೇನ ರೂಪಣಂ, ಧನುಸ್ಸು ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಅಪ್ರಮತ್ತೇನ ವೇದ್ದವ್ಯಂ ಶರವತ್ ತನ್ಮಯೋ ಭವೇತ್. ಅಪ್ರಮತ್ತೇನ ಅಂದ್ರೆ ವಿಷಯಾಂತರ ಮುಖೇನ ಏಕಾಗ್ರ ಚಿತ್ತೇನ, ಬೇರೆ ಎಲ್ಲಿಯೂ ನೋಡದೆ ಅದನ್ನೇ ನೆಟ್ಟ ಬಾಣವು ಅಲ್ಲಿಯೇ ನೆಟ್ಟಿರಬೇಕು. ವೇದೋಹಿ ತದೇಕ ಶೇಷತ್ವೇನ ತಧ್ಯಾನಂ, ವೇದ್ದವ್ಯಂ, ವೇದ ವೇದ ಅಂತ ಹೇಳಿದ್ರೆ ತದೇಕ ಶೇಷತ್ವೇನ ತಧ್ಯಾನಂ ಅಂತ ಅರ್ಥ. ವೇದ್ದವ್ಯಂ ಅಂದ್ರೆ ಅದಕ್ಕೆ ವಿಶೇಷಭೂತವಾದದ್ದು ಅಂತ ಧ್ಯಾನ ಮಾಡಿಕೊಂಡು ಅಂತ ಅರ್ಥ. ಶರವತ್ ತನ್ಮಯೋ ಭವೇತ್. ತತ್ ಯಥಾ ಲಕ್ಷ್ಯೇ ನಿಮಗ್ನಸ್ಯ, ಒಂದು ಲಕ್ಷ್ಯದಲ್ಲಿ ನೆಟ್ಟಿರುವಂತ ಅವನು ಬಾಣವನ್ನು ಒಂದು ಲಕ್ಷ್ಯಕ್ಕೆ ಬಿಡುವಾಗ ಹೇಗೆ ಆ ಲಕ್ಷ್ಯವನ್ನೇ ಗಮನದಲ್ಲಿ ಇಟ್ಕೊಂಡಿರ್ತಾನೋ, ಆ ಶರವು ಅಲ್ಲಿಯೇ ಗುರಿ ಮಾಡಿ ಇಡಲ್ಪಡುತ್ತೆ. ಹಾಗೆ ಶರಸ್ಯ ಲಕ್ಷ್ಯಾಪೇಕ್ಷೆಯ ಭೇದಕಾಕಾರ ಅಸ್ಫುರಣಂ, ಭೇದಕಾಕಾರ ಅಸ್ಫುರಣಂ ಏವಂ ಪರಮಾತ್ಮನಿ ಪ್ರಣವೇನ ಸಮರ್ಪಿತಸ್ಯ ಪ್ರತ್ಯಗಾತ್ಮನಃ ತತ್ ಸಾಮ್ಯ ಲಕ್ಷಣಂ ಮುಕ್ತಿಮಾಪನ್ನಸ್ಯ ಜ್ಞಾನೈಕಾಕಾರಸ್ಯ ದೇವತ್ವ ಮನುಷ್ಯತ್ವಾದಿ ಲಕ್ಷಣ ಭೇದಕಾಕಾರ ಅಸ್ಫೂರ್ತಿರೇವ ತನ್ಮಯತ್ವಮಿತಿ ದ್ರಷ್ಟವ್ಯಂ. ಲಕ್ಷ್ಯವನ್ನ ಅಪೇಕ್ಷಿಸಿದರೆ ಲಕ್ಷ್ಯಕ್ಕೂ ಅದಕ್ಕೂ ಭೇದ ತಿಳಿಯೋದಿಲ್ಲ. ಅವಾಗ ಲಕ್ಷ್ಯದಲ್ಲಿ ಹೋಗಿ ನೆಟ್ಕೊಂಡ್ಬಿಡುತ್ತೆ ಬಾಣ. ಶರಸ್ಯ ಲಕ್ಷ್ಯಾಪೇಕ್ಷೆಯ ಭೇದಕಾಕಾರ ಅಸ್ಫುರಣ, ಶರವು ಲಕ್ಷ್ಯವು ಎರಡೂ ತಿಳಿಯೋದಿಲ್ಲ. ಶರ ಹೋಗಿ ಲಕ್ಷ್ಯದಲ್ಲಿ ನೆಟ್ಟು ಬಿಡುತ್ತೆ. ನೆಟ್ಟು ಬಿಟ್ರೆ ಲಕ್ಷ್ಯದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅಲ್ಲಿಯೇ ಮಗ್ನವಾದಂತಹ ಲಕ್ಷ್ಯದಲ್ಲಿ ಶರವು ಬಾಣವು ಅದನ್ನು ಹೋಗಿ ಸೇರ್ಕೊಂಡು ಅದರಲ್ಲಿ ಒಂದಾಗಿತ್ತೋ ಆ ರೀತಿ ಪರಮಾತ್ಮನಲ್ಲಿ ಪ್ರಣವೇನ ಸಮರ್ಪಿತಸ್ಯ ಪ್ರತ್ಯಗಾತ್ಮನಃ, ಪ್ರಣವದೊಂದಿಗೆ ಸುಮಿಸಲ್ಪಟ್ಟ ಈ ಪ್ರತ್ಯಗಾತ್ಮವು ಸಾಮ್ಯ ಲಕ್ಷಣ ಮುಕ್ತಿಮಾಪನ್ನಸ್ಯ, ಪರಮಾತ್ಮನೊಡನೆ ಪರಮಂ ಸಾಮ್ಯೋಪೈತಿ ಅಂತ ಹೇಳಿದಾಗ ಸಾಮ್ಯಾಪತ್ತಿಯನ್ನು ಹೊಂದೋದು, ಅದುವೇ ಮುಕ್ತಿಯ ಲಕ್ಷಣ. ಪರಮ ಸಾಮ್ಯಾಪತ್ತಿ ಅಂತ ಹೇಳಲ್ಪಟ್ಟಿದೆ. ಆ ಯಾವುದು ಅಂದ್ರೆ ಜ್ಞಾನೈಕಾಕಾರಸ್ಯ, ಜ್ಞಾನವೇ ಆಕಾರ, ಇಬ್ಬರಿಗೂ ಜ್ಞಾನಾಕಾರವೇ. ಅಲ್ಲಿ ಅವಾಗ ಆತ್ಮನಿಗೆ ಈ ಜಾತಿ ಇದೆಲ್ಲ ಏನೂ ಇರೋದಿಲ್ಲ. ರೂಪ, ಜಾತಿ, ಹೆಸರು ಇದೆಲ್ಲ ಏನೂ ಇರೋದಿಲ್ಲ. ಇಲ್ಲಿ ಹೇಗೆ ಜಾತಿ, ರೂಪ, ಹೆಸರು ಎಲ್ಲವೂ ಇರುತ್ತೋ ಇಲ್ಲಿ ಇದೆಲ್ಲ ಹೋಗಿಬಿಟ್ಟು ಜ್ಞಾನಾಕಾರದಲ್ಲಿ ಇರ್ತಾನವನು. ಪರಮಾತ್ಮನು ಜ್ಞಾನಾಕಾರ, ಇವನು ಜ್ಞಾನಾಕಾರ. ಆ ರೀತಿ ಒಂದೇ ಆಕಾರ ಇರುತ್ತೆ, ಬೇರೆ ಅಂತ ಹೇಳಕ್ಕಾಗದೆ ಇರೋ ಹಾಗೆ ದೇವತ್ವ ಮನುಷ್ಯತ್ವಾದಿ ಲಕ್ಷಣ ಭೇದಕ ಆಕಾರ ಅಸ್ಫೂರ್ತಿ. ಅದನ್ನ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯರು ಹೇಳುವಾಗ ನ ಪ್ರೇತ್ಯ ಸಂಜ್ಞಾ ಅಸ್ತಿ ಅಂತ ಹೇಳ್ತಾರೆ. ನ ಪ್ರೇತ್ಯ ಸಂಜ್ಞಾ ಅಸ್ತಿ, ಕಡೆ ಶರೀರವನ್ನು ಬಿಟ್ಟು ಹೋಗುವಾಗ ಅವನಿಗೆ ಸಂಜ್ಞೆ ಎಲ್ಲ ಇರೋದಿಲ್ಲ. ಇವನು ಯಾವ ಜಾತಿ, ಯಾವ ರೂಪ, ಏನು ಹೆಸರು ಇದೆಲ್ಲ ಏನು ಇರೋದಿಲ್ಲ. ಆದ್ದರಿಂದ ಅದೆಲ್ಲ ಯಾವುದು ಇಲ್ಲದೆ ಆತ್ಮ ಸ್ವರೂಪವು ಪರಮಾತ್ಮನನ್ನು ಸೇರಿಕೊಳ್ಳುತ್ತೆ. ಅದುವೇ ಮುಕ್ತಿ ಲಕ್ಷಣದಲ್ಲಿ ಈ ಕರ್ಮಬಂಧವೆಲ್ಲ ಬಿಟ್ಟಾಗ ಇದೆಲ್ಲ ಉಪಾಧಿಕವಾದ ಈ ಜಾತಿ ಮೊದಲಾದದ್ದೆಲ್ಲ ಶರೀರ ಸಂಬಂಧವೆಲ್ಲ ಪೂರ್ಣವಾಗಿ ಹೋಗಿ ಜ್ಞಾನೈಕಾಕಾರನಾಗಿರ್ತಾನೆ. ಆ ರೀತಿಯಲ್ಲಿ ಪರಮಾತ್ಮನಿಗೂ ಇವನಿಗೂ ಸಾಮ್ಯವಿರುತ್ತೆ ಅದರಲ್ಲಿ.
ಆತ್ಮ ಪರಮಾತ್ಮ ಸಾಮ್ಯ. ಇದು ಒಂದು ಹಂತದಲ್ಲಿ ಜ್ಞಾನಯೋಗದಲ್ಲಿಯೂ ಅನುಸಂಧಾನ ಮಾಡಬೇಕಾದ್ದು. ಆತ್ಮ ಸಾಮ್ಯ, ಆತ್ಮ ಪರಮಾತ್ಮ ಸಾಮ್ಯ. ಈ ರೀತಿ ಆತ್ಮನಿಗೂ ಪರಮಾತ್ಮನಿಗೂ ಧರ್ಮಭೂತ ಜ್ಞಾನ ಪೂರ್ಣವಾಗಿ ವಿಕಾಸವಾದಾಗ ಆ ರೀತಿಯಲ್ಲಿ ಒಂದು ಸಾಮ್ಯ. ಇದೆಲ್ಲವೂ ಹೇಳಲ್ಪಟ್ಟಿದೆ ಭಗವದ್ಗೀತೆಯಲ್ಲಿ. ಇದೇ ತನ್ಮಯತ್ವಂ ಅಂತ ಹೇಳಲ್ಪಟ್ಟಿರೋದು. ಭೇದಕಾಕಾರ ಅಸ್ಫೂರ್ತಿ, ಭೇದಕಾಕಾರ ತಿಳಿದೇ ಇರುವಂತಹದ್ದು. ಅದುವೇ ಪರಮಾತ್ಮನಿಗೂ ಜೀವಾತ್ಮನಿಗೂ ಜ್ಞಾನೈಕಾಕಾರರೇ, ಎಲ್ಲ ಆತ್ಮರು ಜ್ಞಾನಾಕಾರರೇ. ಪರಮಾತ್ಮನಿಂದ ಸಾಮ್ಯವಿದೆ ಎಲ್ಲದರಲ್ಲಿ, ಸಿಮಿಲ್ಯಾರಿಟಿ ಅಂತ ಹೇಳೋದು. ಐಡೆಂಟಿಟಿ ಅಂದ್ರೆ ಐಕ್ಯವಲ್ಲ, ಇಲ್ಲಿ ಸಿಮಿಲ್ಯಾರಿಟಿ, ಸಾಮ್ಯ ಅಂತ ಹೇಳಲ್ಪಟ್ಟಿದೆ. ಅದು ಆ ರೀತಿ ಜ್ಞಾನಾಕಾರವು ಎಲ್ಲವೂ ಪರಮಾತ್ಮನು ಆತ್ಮನು ಜ್ಞಾನಾಕಾರರೇ. ಆ ಜ್ಞಾನಾಕಾರತ್ವ ಅನ್ನೋದ್ರಲ್ಲಿ ಸಾಮ್ಯ. ಅದನ್ನ ಇಲ್ಲಿ ತನ್ಮಯತ್ವಂ ಅಂತ ಹೇಳಿರೋದು. ತನ್ಮಯತ್ವ ಅಂತ ಹೇಳಿದ್ರೆ ಲಯ ಅನ್ನೋ ಅರ್ಥವಲ್ಲ, ಅದುವೇ ಆಗ್ಬಿಡುತ್ತೆ ಅಂತಲ್ಲ. ಮೃಣ್ಮಯ ಅಂತ ಹೇಳೋ ಹಾಗೆ ಆ ರೀತಿ ಅಲ್ಲ. ಸರ್ವ ಮೃಣ್ಮಯಂ ಅಂತ ಹೇಳಿದ ಹಾಗೆ, ಎಲ್ಲವೂ ಮಣ್ಣೆ ಅಂತ ಹೇಳಿದ ಹಾಗೆ ಎಲ್ಲ ಬ್ರಹ್ಮಮಯ ಅಂತ ಹೇಳಿಬಿಟ್ರೆ ಬ್ರಹ್ಮವೇ ಅಂತ ಅರ್ಥವಾಗುವುದಿಲ್ಲ. ಆ ವಿಷಯದಲ್ಲಿ ಉದಾಹರಣೆ ಕೊಡುವಾಗ ಅಲ್ಲಿ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅನ್ನೋ ದೃಷ್ಟಿಯಲ್ಲಿ ಹುಟ್ಟಿದ್ದಾರೆ. ಆದರೆ ಪರಮಾತ್ಮನನ್ನು ಹೋಗಿ ಸೇರಿದಾಗ ಪರಮಾತ್ಮನೊಡನೆ ಸಾಮ್ಯಾಪತ್ತಿ ಅಂತಾನೆ ಹೇಳಿದೆ. ಮಮ ಸಾಧರ್ಮ್ಯಮಾಗತಃ ಅಂತ ಗೀತೆಯಲ್ಲಿ ಸಮಾನ ಧರ್ಮತ್ವ ಹೇಳಲ್ಪಟ್ಟಿದೆ. ಅದನ್ನೇ ಇಲ್ಲಿ ಪ್ರಣವೋಧನುಭೋ ಶರೋಹಿ ಆತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಯತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಆ ಶರವು ಹೇಗೆ ಲಕ್ಷ್ಯದಲ್ಲಿ ಹೋಗಿ ಸೇರ್ಕೊಂಡು ಅದೆರಡಕ್ಕೂ ಬೇರೆ ಅಂತ ಹೇಳಿದೆ ಹೋಗಿ ಅದ್ರೊಡನೆ ಸೇರ್ಬಿಡುತ್ತೋ ಆ ರೀತಿ ಪರಮಾತ್ಮನೊಡನೆ ಇರಬೇಕು ಅನ್ನೋದು ಇಲ್ಲಿ ತಿಳಿಸುತ್ತೆ. ಆ ಒಂದು ದೃಷ್ಟಾಂತವನ್ನು ಕೊಟ್ಟು ಆತ್ಮಾನ ಅರಣಿಂ. ಇಲ್ಲಿ ನಂತರ ಮುಂದಿನ ಮಂತ್ರ ಯಸ್ಮಿನ್ ಜೌ ಅಂತ ಹೇಳಿ ಮತ್ತೆ ಈ ಎರಡು ಮಂತ್ರಗಳು ಇಲ್ಲ ಇಲ್ಲಿ ಪಾಠಾಂತರದಲ್ಲಿ ಇಲ್ಲಿ ಸೇರಿಸಿದ್ದಾರೆ, ಆದರೆ ವ್ಯಾಖ್ಯಾನದಲ್ಲಿ ಇಲ್ಲ. ಆದ್ರಿಂದ ವ್ಯಾಖ್ಯಾನದ ಒಂದು ಪಾಠದಲ್ಲಿ ಈ ಮಂತ್ರಗಳಿಲ್ಲ. ಯಸ್ಮಿನ್ ದ್ಯೌ ಪೃಥಿವೀ ಚ ಅಂತರಿಕ್ಷಮೋತಂ ಮನಸ್ಸಃ ಪ್ರಾಣೈಶ್ಚ ಸರ್ವೈಃ ತಮೇವ ಏಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ ಅಮೃತಸ್ಯೇಷ ಸೇತು. ಬಹಳ ಪ್ರಧಾನವಾದ ಮಂತ್ರ ಮುಂಡಕೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೆ. ಎಲ್ಲ ಪರಮಾತ್ಮನೇ ಆಧಾರ, ಸರ್ವಾತ್ಮಕತ್ವ, ಸರ್ವಾಧಾರತ್ವ, ಎಲ್ಲವೂ ಅವನಿಗೆ, ಎಲ್ಲವೂ ಅವನಲ್ಲಿಯೇ, ಅವನ ಆಧಾರದಲ್ಲಿದೆ. ಅವನನ್ನೇ ನಾವು ತಿಳಿಬೇಕಾದ್ದು. ಅವನೇ ಪ್ರಾಪಕ, ಅವನೇ ಪ್ರಾಪ್ಯ. ಬಹಳ ಸ್ಪಷ್ಟವಾಗಿ ತಿಳಿಸುವ ಮಂತ್ರಗಳು ಮುಂಡಕೋಪನಿಷತ್ತಿನಲ್ಲಿ. ಯಸ್ಮಿನ್, ಇದು ಸಪ್ತಮಿ ವಿಭಕ್ತಿಯಲ್ಲಿ ಇದೆ. ಯಸ್ಮಿನ್ ದ್ಯೌಹು ಪೃಥಿವೀ ಚ ಅಂತರಿಕ್ಷಂ ಓತಂ ಪರಮತಸ್ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಅಂತ ಒಂದು ಸೂತ್ರ ಅಲ್ಲಿ ಪರಾಧಿಕರಣ ಅಂತ ಹೇಳಿ, ಬ್ರಹ್ಮನಿಗಿಂತ ಪರವಾದದ್ದು ಇನ್ನೊಂದು ಬ್ರಹ್ಮವಿದೆಯೇ ಅಂತ ಪ್ರಶ್ನೆ. ಬ್ರಹ್ಮ ಅಂತ ಹೇಳಿದವನು ಯಾರನ್ನು ಸೇರ್ಬೇಕೋ ಅವನಿಗಿಂತ ಪರವಾದದ್ದು ಒಂದು ಇದೆಯೇ? ಯಾಕೆ ಅಂದ್ರೆ ಅವನಿಗೆ ಬರೀ ಸೇತು ಅಂತ ಹೇಳಿದೆ. ಪರಂ ಅತಃ, ಯಾಕೆ ಅಂದ್ರೆ ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ನಾಲ್ಕು ಹೇತುಗಳನ್ನು ಹೇಳಿದ್ರು. ಸೇತು ಸಾಮಾನ್ಯ ಅಂತ ಹೇಳಿದ್ರು. ಆಮೇಲೆ ಸೂತ್ರದಲ್ಲಿ ಪರಿಹಾರ ಹೇಳ್ತಾರೆ. ಸಾಮಾನ್ಯವಾಗಿ ಸೇತು ಅನ್ನುವ ಶಬ್ದ ಹೇಳಿದೆ. ಸೇತು ಅಂತ ಹೇಳಿದ್ರೆ ಎರಡನ್ನು ಬೇರ್ಪಡಿಸೋದು ಅನ್ನೋ ಅರ್ಥದಲ್ಲೂ ಬರುತ್ತೆ, ಎರಡನ್ನು ಬಂಧಿಸೋದು ಅಂತಾನೂ ಇದೆ. ಎಲ್ಲವನ್ನು ಅದು ತನ್ನ ಆಧಾರದಲ್ಲಿ ಇಟ್ಕೊಂಡು ನಿಯಮನ ಮಾಡ್ತಾ ಇರೋ ಪರಬ್ರಹ್ಮ. ಒಬ್ಬರ ಕರ್ಮದೊಡನೆ ಸಂಬಂಧಿಸದೇ ಇರೋ ಹಾಗೆ, ಮಿಶ್ರವಾಗದೇ ಇರುವ ಹಾಗೆ ಎಲ್ಲ ಬೇರ್ಪಡಿಸಿ ಎಲ್ಲರನ್ನೂ ಧರಿಸಿಟ್ಕೊಂಡಿದ್ದಾನೆ ಪರಮಾತ್ಮ ಅನ್ನುವ ದೃಷ್ಟಿಯಲ್ಲಿ ಸೇತು ಅಂತ ಹೇಳಿದೆ. ಅದನ್ನ ಈ ಮಂತ್ರದಲ್ಲಿ ಹೇಳ್ತಾರೆ. ಯಸ್ಮಿನ್ ಅಂದ್ರೆ ಅಧಿಕರಣ ಸಪ್ತಮಿ, ಯಾವುದರಲ್ಲಿ ಅಂತ ಅರ್ಥ. ಯಸ್ಮಿನ್ ದ್ಯೌಹು ಪೃಥಿವೀ ಚ ಅಂತರಿಕ್ಷಂ ಓತಂ. ದ್ಯುಲೋಕವೇನು, ಪೃಥ್ವಿ ಲೋಕವೇನು, ಅಂತರಿಕ್ಷ ಲೋಕವೇನು, ಎಲ್ಲವೂ ಓತಪ್ರೋತವಾಗಿದೆ. ಮನಃ ಸಹ ಪ್ರಾಣೈಶ್ಚ ಸರ್ವೈಹಿ, ಮನಸ್ಸು, ಪ್ರಾಣಗಳು, ಎಲ್ಲವೂ, ಇಂದ್ರಿಯಗಳೇನು, ಎಲ್ಲವೂ ಕೂಡ ಅವನಲ್ಲಿ ಓತಪ್ರೋತವಾಗಿದೆ, ಅವನ ಆಧಾರದಲ್ಲಿದೆ ಅಂತ ಅರ್ಥ. ತಂ ಏವ ಏಕಂ ಜಾನತ ಆತ್ಮಾನು.
ಆ ಒಬ್ಬ ಆತ್ಮನನ್ನು ತಿಳಿಯಿರಿ. ತಮೇವ ಏಕಂ ಜಾನಥ ಆತ್ಮಾನಂ. ಆ ಒಬ್ಬನನ್ನ ತಿಳಿಯಿರಿ. ಅವನಲ್ಲಿ ಎಲ್ಲವೂ ಇದೆ. ಅಂದ್ರೆ ಅವನ್ ತಿಳಿದ್ರೆ ಎಲ್ಲವೂ ತಿಳಿದ ಹಾಗಾಗತ್ತೆ. ಆರಂಭದಲ್ಲಿ ಅದುವೇ ಪ್ರಶ್ನೆ ಮಾಡಿದ್ದು ಇಲ್ಲಿ. ಶೌನಕರು ಅಂಗಿರಸರನ್ನ ಪ್ರಶ್ನೆ ಮಾಡಿದಾಗ ತಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಸ್ಯಾತ್ ಅಂತ ಮುಂಡಕೋಪನಿಷತ್ತು ಆರಂಭವಾಗಿದೆ ಆ ಪ್ರಶ್ನೆಯಿಂದ. ಅವರು ವಿಧಿವತ್ ಉಪಸನ್ನಃ ಅಂಗಿರಸರಲ್ಲಿ ಬಂದು ಪ್ರಶ್ನೆ ಮಾಡ್ತಾರೆ. ಯಾರು ವಿಧಿವತ್ ಉಪಸನ್ನಃ ಪಪ್ರಚ್ಛ ಅಂತ ಹೇಳಿದ್ರು. ಬಂದು ಕಸ್ಮಿನ್ ಭಗವಃ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಸ್ಯಾತ್ ಅಂತ ಹೇಳಿದಾಗ, ಯಾರನ್ನು ತಿಳಿದ್ರೆ ಎಲ್ಲವನ್ನು ತಿಳಿಬಹುದೋ ಅದನ್ನ ನನಗೆ ತಿಳಿಸಿ ಅಂತ ಹೇಳಿದ್ರು. ಅವರು ಶೌನಕರು ಕೇಳಿದಾಗ ಅಂಗಿರಸರಲ್ಲಿ ಅವರು ಹೇಳ್ತಾರೆ ಎಲ್ಲವನ್ನು ಪರಮಾತ್ಮ ಸ್ವರೂಪವನ್ನ ಹೇಳ್ಕೊಂಡು, ಅಕ್ಷರ ಶಬ್ದಿತನಾದ ಪರಮಾತ್ಮ ಅವನನ್ನ ಇಲ್ಲಿ ವಿವರಿಸ್ತಾರೆ. ಸ್ವರೂಪವನ್ನೆಲ್ಲ ಹೇಳ್ತಾರೆ ಪರಮಾತ್ಮನನ್ನ. ಅದನ್ನ ಈ ಮಂತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲವೂ ಯಾರಲ್ಲಿ ಓತಪ್ರೋತವಾಗಿದೆಯೋ ಅಂದ್ರೆ ಯಾರ ಆಧಾರದಲ್ಲಿ ಅವನನ್ನು ಒಬ್ಬನನ್ನ ಅವನ್ ತಿಳಿದ್ರೆ ಎಲ್ಲ ತಿಳಿದ ಹಾಗಾಗುತ್ತೆ. ಎಲ್ಲ ಅವನಲ್ಲಿಯೇ ಇದೆ ಅಂತ ಅರ್ಥ. ಯಸ್ಮಿನ್ ದ್ಯೌಹು ಪೃಥ್ವೀಚ ಅಂತರಿಕ್ಷಂ ಮನಃ ಸಹ ಪ್ರಾಣೈಶ್ಚ ಸರ್ವೈಃ ಓತಂ ತಮೇವ ಏಕಂ ಜಾನಥ. ಅಷ್ಟೇ ಅಲ್ಲ, ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಉಪದೇಶ ಮಾಡುವಾಗ ಅವ್ರು ಹೇಳ್ತಾರೆ ಅಂಗಿರಸರು, ಬರೀ ಇಷ್ಟು ಮಾತ್ರ ತಿಳಿದ್ರೆ ಸಾಲದು, ಬೇಡದೆ ಇರೋದು ತ್ಯಾಜ್ಯವಾದದನ್ನ ಬಿಡಬೇಕು, ಉಪಾದೇಯವನ್ನ ಸ್ವೀಕಾರ ಮಾಡ್ಬೇಕಲ್ಲ. ಯಾವುದು ತ್ಯಾಜ್ಯ ಅದನ್ನು ತಿಳಿತೀನಿ ಇದನ್ನು ತಿಳಿತೀನಿ ಅಂದ್ರೆ ಆಗೋದಿಲ್ಲ. ಇದನ್ನು ಮಾತ್ರವೇ ಮಿಕ್ಕಿದೆಲ್ಲ ಅನ್ಯಾವಾಚ ವಿಮುಂಚತ, ಮಿಕ್ಕಿದೆಲ್ಲ ಬಿಟ್ಟು ಬಿಡಿ ಅಂತ ಹೇಳ. ಅಮೃತಸ್ಯ ಏಷ ಸೇತು, ಯಾವ ಕಾರಣದಿಂದ ಹೇತುವನ್ನು ಸಹೇತುಕವಾಗಿ ನಿರೂಪಣೆ ಇಲ್ಲಿ. ಅಮೃತಸ್ಯ ಏಷ ಸೇತು, ಈ ಆತ್ಮ ಅಂತ ಹೇಳಿದವನೇ ಅಮೃತಕ್ಕೆ ಸೇತುವಾಗಿದ್ದಾನೆ. ಪ್ರಾಪಕ, ಅಮೃತಕ್ಕೆ ಪ್ರಾಪಕ. ಅವನನ್ನು ತಿಳಿ, ಅವನೇ ಅಮೃತ. ಹಿಂದೆ ಅವನ ಅಮೃತ ಅನ್ನೋದು ಸ್ಪಷ್ಟವಾಗಿ ಹೇಳಿದೆ ಹಿಂದಿನ ಮಂತ್ರಗಳಲ್ಲಿ. ಅವನೇ ಅಮೃತ ಅಂತ ಸ್ಪಷ್ಟವಾಗಿ ಹೇಳಿ, ಆ ಅಮೃತಕ್ಕೆ ಇವನೇ ಸೇತು ಅಂದ್ರೆ ಅವನೇ ಪ್ರಾಪಕನು, ಅವನೇ ಪ್ರಾಪ್ಯನು, ಸ್ಪಷ್ಟವಾಗಿ ತಿಳಿಯುತ್ತೆ ಅದನ್ನ. ಯಸ್ಮಿನ್ ಅಕ್ಷರೇ, ಯಸ್ಮಿನ್ ಅಂತ ಹೇಳಿದ್ರೆ ಆರಂಭದಲ್ಲಿ ಹೇಳಿದ್ರು ಯಾವುದು ಪರವಿದ್ಯೆ ಅಪರವಿದ್ಯೆ ಅಂತ ಹೇಳಿ, ಪರಾಯಯ ತದಕ್ಷರಮಧಿಗಮ್ಯತೆ, ಪರಾವಿದ್ಯಾ ಅಂತ ಹೇಳಿ ಅಕ್ಷರ ಶಬ್ದಿತನಾದ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿ ಪಡೆದುಕೊಳ್ಳುವಂತಹದ್ದು ಅದುವೇ ಪರಾವಿದ್ಯೆ ಅಂತ ಹೇಳಿ, ಆ ಪರ ಅಂತ ಅಕ್ಷರ ಅಂತ ಯಾರು ಹೇಳಲ್ಪಟ್ಟನೋ ಅದನ್ನ ತದದ್ರೇಶಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ಎಲ್ಲ ಹೇಳಿ ಅವನು ಎಲ್ಲದಕ್ಕೂ ಭೂತಯೋನಿಂ ಪರಿಪಶ್ಯಂತಿ ಧೀರಾಹ. ಭೂತಯೋನಿ, ಜಗತ್ಕಾರಣನಾದವನು ಆ ಪರಮಾತ್ಮನಲ್ಲಿಯೇ ಯಸ್ಮಿನ್ ಅಂದ್ರೆ ಯಸ್ಮಿನ್ ಅಕ್ಷರೇ ದ್ಯು ಪೃಥಿವಿ ಅಂತರಿಕ್ಷ ಮನಃ ಪ್ರಾಣಾಧಿಕಂ ಸಮವೇತಂ. ಸಮವಾಯದಿಂದ ಇದೆ ಅಂತ ಹೇಳಿದ್ರೆ ಅವನಲ್ಲಿ ಸೇರಿದೆ ಅಂತ ಅರ್ಥ, ಅವನ ಆಧಾರದಲ್ಲಿದೆ ಅಂತ ಅರ್ಥ. ಅವನು ಇದು ಬೇರೆ ಅಂತ ಹೇಳಿ ಮಾಡಕ್ಕಾಗದೇ ಇರೋ ಹಾಗಿದೆ. ಇದೆಲ್ಲವೂ ಬೇರೆ ಬೇರೆ, ಆದರೆ ಅವನಲ್ಲಿ ಅವನ ಆಧಾರದಲ್ಲಿ ಓತಪ್ರೋತವಾಗಿದೆ, ಬೇರೆ ಅಂತ ಮಾಡದೇ ಇರೋ ಹಾಗೆ. ಬಟ್ಟೆಯಲ್ಲಿ ದಾರಗಳೆಲ್ಲ ಸೇರುತ್ತೆ, ಬೇರೆ ಬೇರೆ ವರ್ಣದ ದಾರಗಳೆಲ್ಲ ಸೇರಿದ್ರೆ ಒಂದು ಬಟ್ಟೆ ಆಗುತ್ತೆ. ಆ ದಾರಗಳೆಲ್ಲ ಬಟ್ಟೆಯಲ್ಲಿ ಸಮವೇತವಾಗಿದೆ. ಸಮವಾಯ ಕಾರಣ, ಉಪಾದಾನ ಕಾರಣ. ಸಮವೇತಂ ಅಂದ್ರೆ ದಾರಗಳಿಂದ ಬಟ್ಟೆ ಮಾಡೋ ದಾರಗಳು ಬಟ್ಟೆ ಬೇರೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಎಲ್ಲ ಸೇರಿ ಬಟ್ಟೆ ಆಗಿದೆ. ಹಾಗೆ ಸಮವೇತಂ ಅಂದ್ರೆ ಅವನಲ್ಲಿ ಓತಪ್ರೋತವಾಗಿದೆ ಅಂದ್ರೆ ಅವನಲ್ಲಿ ಅಂತ ಹೇಳಿರೋದ್ರಿಂದ ಅವನು ಬೇರೆ ಅಂತ ಗೊತ್ತಾಗುತ್ತೆ. ಅವನಲ್ಲಿ ಒಂದಾಗಿ ಸೇರಿದೆ, ಸಮವೇತವಾಗಿದೆ, ಒಂದಾಗಿ ಸೇರಿದೆ. ಆದ್ದರಿಂದ ಇದು ಬೇರೆ ಅವನು ಬೇರೆ, ಇದೆರಡೂ ಬೇರೆ ಅಂತ ಮಾಡಕ್ಕಾಗದೇ ಇರೋ ಹಾಗೆ ಸೇರಿದೆ ಅನ್ನೋ ಅರ್ಥ. ತಮೇಕಮೇವ ಸ್ವೇತರ ಸಮಸ್ತ ವಸ್ತು ನಿಯಂತೃತ್ವೇನ ವ್ಯಾಪಕತೆಯ ಆತ್ಮಾನಂ ಜಾನೀತ. ಆತ್ಮ ಅನ್ನೋದಕ್ಕೆ ಸರ್ವಂ ನಿಯಂತ್ರಿತೆಯ ಆಪ್ನೋತಿ, ಸ್ವೇತರ ಸಮಸ್ತ ವಸ್ತು ನಿಯಂತೃತ್ವೇನ ವ್ಯಾಪಕತೆಯ ಆತ್ಮಾನಂ. ಎಲ್ಲ ವ್ಯಾಪ್ತಿಯೂ ಹೇಳಲ್ಪಟ್ಟಿದೆ ಆತ್ಮನಿಗೆ. ಅವನು ಎಲ್ಲ ಕಡೆಯೂ ವ್ಯಾಪಿಸಿರುವವನು, ಎಲ್ಲವನ್ನೂ ನಿಯಮನ ಮಾಡ್ತಾನೆ. ತನ್ನನ್ನು ಬಿಟ್ಟು ಎಲ್ಲವೂ ಅವನ ನಿಯಮನದಲ್ಲಿದೆ. ಅವನನ್ನು ಒಬ್ಬನ್ನ ತಿಳಿಬೇಕಷ್ಟೇ. ಅನಾತ್ಮ ವಿಷಯ ವಾಚಃ ತ್ಯಜತ,
ಆತ್ಮನಿಗೆ ಅವನಿಗೆ ಸಂಬಂಧಿಸಿದ ವಿಷಯವನ್ನೆಲ್ಲ ಬಿಟ್ಟುಬಿಡಿ. ಯಾವ ಕಾರಣದಿಂದ ಕಸ್ಯ ಹೇತೋಹೋ ಅಮೃತಸ್ಯ ಏಷ ಸೇತುಃ ನದ್ಯಾದಿಷು ಈ ಸೇತುಃ ಕೂಲಸ್ಯ ಪ್ರತಿಲಂಬಕಃ. ವಿವರಿಸ್ತಾರೆ ಇಲ್ಲಿ. ನದಿ ಮೊದಲಾದಗಳಲ್ಲಿ ಸೇತು ಅನ್ನಂದ್ರೆ ಏನು? ಆ ದಡಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹದ್ದು. ಪ್ರತಿಲಂಬಕ ಅಂದ್ರೆ ಕರೆದುಕೊಂಡು ಹೋಗಿ ಬಿಡುವಂತಹದ್ದು ಅಂತ. ಅದರದೊಡನೆ ನಮ್ಮನ್ನ ಸೇರಿಸುತ್ತೆ. ಕೂಲ ಅಂದ್ರೆ ಆ ಕಡೆ ದಡಕ್ಕೆ ಹೋಗಿ ಸೇರಿಸುತ್ತೆ ಸೇತು, ನದಿ ಮೊದಲಾದವುಗಳಲ್ಲಿ. ಸಂಸಾರಾರ್ಣವ ಪಾರಭೂತಸ್ಯ ಅಮೃತಸ್ಯ ಪ್ರತಿಲಂಬಕ ಇತ್ಯರ್ಥಃ. ಸಂಸಾರ ಸಮುದ್ರದ ಆ ಕಡೆ ಇರುವ ಅಮೃತ ಅನ್ನುವಂತಹ ಮೋಕ್ಷ ಯಾವುದಿದೆಯೋ ಪರಮಪದ, ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡುವವನು ಅನ್ನೋದು ಇಲ್ಲಿ ಅರ್ಥ. ಅದನ್ನೇ ಮತ್ತೆ ಪರಮಾತ್ಮನ ಎಲ್ಲವೂ ಅವನ ಆಧಾರದಲ್ಲಿಯೇ ಇದೆ ಅನ್ನೋದನ್ನ ವಿವರಿಸ್ತಾರೆ ಇಲ್ಲಿ. ಅರ ಇವ ರಥನಾಭೌ ಸಂಹತಾಃ ಯತ್ರ ನಾಡ್ಯಃ ಸ ಏಷಃ ಅಂತಶ್ಚರತೆ ಬಹುಧಾ ಜಾಯಮಾನಃ ಓಮಿತ್ಯೇವ ಧ್ಯಾಯಥಾತ್ಮಾನಂ ಸ್ವಸ್ತಿ ವಃ ಪಾರಾಯ ತಮಸಃ ಪರಸ್ತಾತ್. ಇಲ್ಲಿ ಅದ್ಭುತವಾಗಿ ಇನ್ನೊಂದು ರಥ ಮತ್ತೆ ರಥನಾಭಿ ಅರೆಗಳು ಇವುಗಳ ಒಂದು ದೃಷ್ಟಾಂತದಿಂದ ಮತ್ತೆ ಆರೋಪಣದಿಂದ ಎಲ್ಲವನ್ನು ಹೇಗೆ ಅಚೇತನ ಚೇತನಗಳೆಲ್ಲ ಪರಮಾತ್ಮನ ಆಧಾರದಲ್ಲಿದೆ. ಒಂದು ಚಕ್ರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಚಕ್ರದಲ್ಲಿ ಹೊರಗಡೆಯ ಒಂದು ಮೈ ಇದೆ, ಸರ್ಕಂಫರೆನ್ಸ್ ಅಂತ ಹೇಳುವಂತಹದ್ದು ಹೊರಮೈ ಚಕ್ರದ್ದು. ಮಧ್ಯದಲ್ಲಿ ಅರೆಗಳು ಅಂದ್ರೆ ಸ್ಪೋಕ್ಸ್ ಅಂತ ಹೇಳ್ತೀವಲ್ಲ, ಅದು ಕಡ್ಡಿಗಳು ಮಧ್ಯದಲ್ಲಿದೆ. ಅದರ ಮಧ್ಯ ಅದಾದ್ಮೇಲೆ ಸೆಂಟ್ರಲ್ಲಿ ಏನಿದೆ ಮಧ್ಯದಲ್ಲಿ ನಾಭಿ ಅಂತ ಹೇಳೋದು, ಹಬ್ ಅಂತ ಹೇಳ್ತೀವಿ. ಸೊ ಹಬ್ ಇದೆ, ಅದಕ್ಕೆ ಮೇಲೆ ಸ್ಪೋಕ್ಸ್ ಇದೆ, ಅದಕ್ಕೆ ಮೇಲೆ ಅದರ ಸರ್ಕಂಫರೆನ್ಸ್ ಔಟರ್ ಬಾಡಿ ಅದಿದೆ. ಹೊರಮೈ ಇದೆ, ಅರೆಗಳಿದೆ, ನಾಭಿ ಇದೆ. ಇದರಲ್ಲಿ ನಾಭಿ ಅನ್ನೋದು ಪ್ರಧಾನ ಪರಮಾತ್ಮನ ಸ್ಥಾನ, ಅರೆಗಳು ಅನ್ನೋದು ಜೀವಾತ್ಮರುಗಳು, ಹೊರಗಡೆ ಇರೋದು ಅಚೇತನ. ಹೀಗೆ ಒಂದು ರೂಪಣವನ್ನು ಹೇಳಿ ಇಲ್ಲಿ ನಿರೂಪಣೆ ಮಾಡುತ್ತೆ. ಎಲ್ಲ ಆ ನಾಭಿ ಆಧಾರದಲ್ಲಿದೆ ಅಂತ ಹೇಳ್ಬಿಟ್ಟು. ಅರ ಇವ ರಥನಾಭೌ ಸಂಹತಾಃ ಯತ್ರ ನಾಡ್ಯಃ. ನಾಡಿಗಳೆಲ್ಲ ಇಲ್ಲಿ ಅರೆಗಳಂತೆ ಸಂಹತವಾಗಿದೆ ಅಂದ್ರೆ ಎಲ್ಲ ಸೇರ್ಕೊಂಡಿದೆ ಅಂತ ಅರ್ಥ. ಸಂಹಿತೆ ಅಂದ್ರೆ ಸೇರಿರೋದು, ಸಂಹತ ಸೇರಿರೋದು ಅಂತ ಅರ್ಥ. ರಥನಾಭೌ ರಥದ ನಾಭಿಯಲ್ಲಿ ಎಲ್ಲವೂ ಸೇರಿದೆ, ನಾಡಿಗಳೆಲ್ಲ ಸೇರಿದೆ ಅಂತ ಹೇಳಿದೆ. ಸಹ ಏಷಃ ಅಂತಶ್ಚರತೆ ಬಹುಧಾ ಜಾಯಮಾನ. ಅವನು ಇದರಲ್ಲಿ ಎಲ್ಲ ಅಂತ ಒಳಗಡೆ ಚಲನ ಮಾಡ್ತಾನೆ. ಚರತೆ ಜಾಯಮಾನ. ಓಮಿತ್ಯೇವ ಧ್ಯಾಯತ ಆತ್ಮಾನಂ ಸ್ವಸ್ತಿವಃ ಪಾರಾಯ ತಮಸಃ ಪರಸ್ತಾತ್. ಈ ತಮೋಲೋಕದಿಂದ ಆ ಕಡೆ ಹೋಗಬೇಕಾದ್ರೆ ಅವನನ್ನು ಧ್ಯಾನ ಮಾಡಬೇಕು, ನಿಮಗೆ ಮಂಗಳವಾಗಲಿ. ಇಲ್ಲಿ ನಾಡ್ಯಃ ಅಂತ ಹೇಳೋದಕ್ಕೆ ಏನರ್ಥ, ಅದಕ್ಕೆಲ್ಲ ಪ್ರಮಾಣ ಬೇರೆ ಉಪನಿಷತ್ತುಗಳಲ್ಲಿ ಹೇಳುವ ಅರ್ಥಗಳನ್ನ ಸಂತತಗುಂ ಶಿರಾಭಿಸ್ತು ಲಂಬತ್ಯಾಕೋಶ ಸನ್ನಿಭಂ. ಸಂತತಗುಂ ಶಿರಾಭಿಸ್ತು, ಸಂತತಂ ಶಿರಾಭಿಹಿ, ಶಿರಾಭಿಹಿ ಅಂದ್ರೆ ನಾಡಿಗಳಿಂದ ಅಂತ ಅರ್ಥ. ಸಂತತಂ ಸೇರಲ್ಪಟ್ಟಿದೆ, ಅದು ಲಂಬತಿ ಆಕೋಶ ಸನ್ನಿಭಂ. ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುವಂತಹದ್ದು. ಲಂಬತಿ ಅಂದ್ರೆ ನೇತಾಡ್ತಾ ಇದೆ ಅಂತ ಅರ್ಥ. ಹೃದಯ, ಅದರಲ್ಲಿ ಕಡೆಯಲ್ಲಿ ಪರಮಾತ್ಮನು ಇದ್ದಾನೆ. ಇದೆಲ್ಲ ಮಹಾನಾರಾಯಣ ಉಪನಿಷತ್ತಲ್ಲಿ ಹೇಳಲ್ಪಟ್ಟಿದೆ. ಹೃದಯಂ ತದ್ವಿಜಾನೀಯಾತ್ ಎಲ್ಲ ಹೇಳಿ ಶ್ರುತಿಯಲ್ಲಿ ನಮ್ಮ ಮಹಾನಾರಾಯಣ ಉಪನಿಷತ್ತಲ್ಲಿ ವಿವರಣೆ ಇದೆ ಅದರದ್ದು. ಇತ್ಯುಕ್ತ ರೀತ್ಯ ಯತ್ರ ಹೃದಯೇ ರಥನಾಭೌ. ಹೃದಯಕ್ಕೆ ಇಲ್ಲಿ ಹೇಳಿರುವಂತಹದ್ದು ರೂಪಣದಲ್ಲಿ ರಥದ ನಾಭಿ ಅಂತ ಹೇಳೋದು. ನಾಭಿ ಅಂದ್ರೆ ಮಧ್ಯದ ಭಾಗ. ಸಮರ್ಪಿತಾಹ ಅರ ಇವ, ಇದೆಲ್ಲ ಅರೆಗಳಂತೆ ಸ್ಪೋಕ್ಸ್ಗಳಂತೆ ಅದರಲ್ಲಿ ಎಲ್ಲ ಸಮರ್ಪಿತಾಹ ಅಂದ್ರೆ ಅದರ ಆಧಾರದಲ್ಲಿ ಸೇರಲ್ಪಟ್ಟಿದೆ ಅಂತ ಅರ್ಥ. ನಾಡ್ಯಃ ಸಂಹತಾಹ ಸಂಗತಾಹ. ತತ್ರ ಮಧ್ಯೆ ಸಹ ಏಷಃ ಪ್ರಕೃತಃ ಆತ್ಮ ಅಜಾಯಮಾನೋ ಬಹುಧಾ ವಿಜಾಯತೆ ತಸ್ಯ ಧೀರಾಃ ಪರಿಜಾನಂತಿ ಯೋನಿಮಿತಿ ದೇವಾದೀನಾಂ ಸಮಾಶ್ರೇಣೀಯತ್ವಾಯ ತತ್ತಜ್ಜಾತೀಯ ಸ್ವರೂಪ ಸಂಸ್ಥಾನ ಗುಣ ಕರ್ಮ ಸಮನ್ವಿತಃ ಸ್ವೀಯ ಸ್ವಭಾವಂ ಅಜಃ ದೇವ ಸ್ವೇಚ್ಛೆಯ ಬಹುಧಾ ಜಾಯಮಾನಃ ಸಂಚರತೆ. ಇವುಗಳ ಮಧ್ಯದಲ್ಲಿ ಪರಮಾತ್ಮ ಓಡಾಡ್ತಾ ಎಲ್ಲ ಅವತಾರ ಮಾಡಿಕೊಂಡಿದ್ದಾನೆ ಅಂತ ಹೇಳಲ್ಪಟ್ಟಿದೆ. ಎಲ್ಲ ಪರಮಾತ್ಮನು
ಎಲ್ಲ ಇದರಲ್ಲಿ ಅವತಾರಗಳನ್ನೆಲ್ಲ ಮಾಡಿಕೊಂಡು ಹೇಗೆ ಅವನ ಅವತಾರದ ವೈಭವ ಅಂದ್ರೆ ಎಲ್ಲರೂ ಅವನನ್ನ ಆಶ್ರಯಣ ಮಾಡೋಕೆ ಸಮಾಶ್ರಯಣ ಮಾಡೋಕ್ಕೋಸ್ಕರ ಯಾಕೆ ಅವತಾರ ಮಾಡ್ತಾನೆ, ಪ್ರಯೋಜನವೇನು ಅಂದ್ರೆ ದೇವಾದೀನಾಂ ಸಮಾಶ್ರೇಣಿಯತ್ವಾಯ, ದೇವತೆಗಳು ಎಲ್ಲರೂ ಕೂಡ ಸಕಲ ಪ್ರಾಣಿಗಳು ಸಮಾಶ್ರಯಣ ಮಾಡೋಕ್ಕೋಸ್ಕರ. ಆಯಾ ಜಾತಿಯ ರೂಪವೇನು, ಸ್ವರೂಪ, ಸ್ವರೂಪ ಅಂದ್ರೆ ಸಂಸ್ಥಾನ, ಸ್ವರೂಪ ಅನ್ನೋದು ಸರಿ, ಅದಕ್ಕೆ ಸಮಾನವಾದ ರೂಪ. ಸಂಸ್ಥಾನ ಅಂದ್ರೆ ಆ ದೇಹದ ರಚನೆ, ರೂಪ ಅಂತ ಹೇಳೋದು. ಗುಣ, ಕರ್ಮ ಸಮನ್ವಿತ, ಆಯಾದ ಬೇರೆ ಅದಕ್ಕಿಂತ ಇವನು ಬೇರೆ ಅಂತ ಹೇಳದೆ ಇರೋ ಹಾಗೆ, ಒಬ್ಬ ಗೊಲ್ಲರ ಮಧ್ಯೆಯಲ್ಲಿ ಗೊಲ್ಲನಂತೆಯೇ ಇರ್ತಾನೆ, ಪ್ರಾಣಿಗಳ ಮಧ್ಯೆ ಪ್ರಾಣಿಯಂತೆಯೇ ಇರ್ತಾನೆ. ಹೀಗೆ ಅವತಾರ ಮಾಡ್ತಾ ಇರ್ತಾನೆ ಅವನು. ಸ್ವೀಯ ಸ್ವಭಾವ ಅಜಹ ದೇವ, ತನ್ನ ನಿಜವಾದ ಸ್ವಭಾವವನ್ನು ಬಿಡದೆ ಆಯಾ ಜಾತಿ ಆಯಾ ಎಲ್ಲೆಲ್ಲಿ ಅವತಾರ ಮಾಡ್ತಾನೋ ಹಾಗೆ ಒಂದು ಪ್ರಾಣಿಯಂತೆ ಅವತಾರ ಮಾಡಿದ್ರೆ ಪ್ರಾಣಿಯಂತೆಯೇ ಇರ್ತಾನೆ. ಕೂರ್ಮ, ಮತ್ಸ್ಯ ಮೊದಲಾದ ಅವತಾರಗಳು, ಇಲ್ಲ ಅಂದ್ರೆ ಮನುಷ್ಯ ಅವತಾರಗಳು, ರಾಮಕೃಷ್ಣಾದಿ ಅವತಾರಗಳು, ಎಲ್ಲೆಲ್ಲಿ ಹೇಗೆ ಅವತಾರ ಮಾಡ್ತಾನೋ ಆ ರೀತಿಯಲ್ಲೇ ಇಲ್ಲೇ ಉಪೇಂದ್ರ ಅಂತ ದೇವಾದಿ ಅವತಾರವನ್ನು ಮಾಡ್ತಾನೆ. ಉಪೇಂದ್ರ ಮೊದಲಾಗಿ ಆಯಾ ಅವತಾರಗಳನ್ನು ಅವರವರ ಸಜಾತೀಯವಾದ ಗುಣ, ಕರ್ಮ, ರೂಪ ಎಲ್ಲದರೊಡನೆ ತನ್ನ ನಿಜ ಸ್ವಭಾವವನ್ನು ಬಿಡದೇನೆ ಇರ್ತಾನೆ ಅಂತ ಹೇಳಿದೆ. ತನ್ನ ಪ್ರಕೃತಿ, ತನ್ನ ನಿಜವಾದ ಸ್ವಭಾವದೊಡನೆ ಇರ್ತಾನವನು. ಅವನು ಹಾಗೆ ಸಂಕಲ್ಪ ಮಾಡಿ ಸಂಭವಾಮಿ ಆತ್ಮಮಾಯ ಅಂತ ಹೇಳಿದ. ಅಂದ ತನ್ನನ್ನು ಸ್ವಭಾವವನ್ನು ಬಿಡದೆ ಸ್ವೀಯ ಸ್ವಭಾವಂ ಅಜಹ ದೇವ ಸ್ವೇಚ್ಛೆಯ ಬಹುಧಾ ಜಾಯಮಾನಃ, ತನ್ನ ಸಂಕಲ್ಪದಿಂದಲೇ ಅವನು ಅನೇಕ ರೀತಿಯಲ್ಲಿ ಅವತಾರ ಮಾಡಿಕೊಂಡು ಚರತೆ ವರ್ತತೆ ಇತ್ಯರ್ಥಃ. ಓಮಿತ್ಯೇವ ಧ್ಯಾಯತ ಆತ್ಮಾನಂ ಸ್ಪಷ್ಟೋರ್ಥಃ ಸ್ವಸ್ತಿ ಪಾರಾಯ, ಅವನನ್ನ ತಮಸಃ ಪರಸ್ತಾದ್ ವರ್ತಮಾನಾಯ ಪಾರಾಯ ಪರತೀರಾಯ, ಪರಾವರೇ ಪಾರ ಇದೆಲ್ಲ ನಿಘಂಟುವನ್ನು ಹೇಳ್ತಾರೆ. ಪ್ರಾಪ್ಯ ಭೂತಾಯ ಇತಿ ಯಾವತ್, ಪಾರಾಯ ಅಂದ್ರೆ ಪ್ರಾಪ್ಯ ಭೂತನಾದವನು, ಅಂದ್ರೆ ಆ ಕಡೆ ಇರುವವನು ಅಂದ್ರೆ ಅವನು ಹೋಗಿ ಸೇರಲ್ಪಡುವವನು. ತತ್ಪದ ಪ್ರಾಪ್ತೆಯೇ ಓಮಿತ್ಯೇವ ಆತ್ಮಾನಂ ಧ್ಯಾಯಥ ಇತಿ ಅನ್ವಯ, ಅವನನ್ನು ಪಡೆಯಲು ಓಂ ಪ್ರಣವದಿಂದ ಅವನನ್ನ ಧ್ಯಾನ ಮಾಡಿ ಅವನನ್ನ ತಿಳಿಯಿರಿ ಅಂತ ಹೇಳಿದ್ರು. ಅಂದ್ರೆ ಹೃದಯದಲ್ಲಿ ಇರುವ ಪರಮಾತ್ಮನನ್ನ ಇಲ್ಲಿ ಉದಾಹರಿಸ್ತಾ ಇರೋದು. ರಥನಾಭಿಯಲ್ಲಿ ಹೇಗೆ ಅರೆಗಳೆಲ್ಲ ಸೇರಿದೆಯೋ ಆ ರೀತಿ ಹೃದಯದಲ್ಲಿ ನರಗಳೆಲ್ಲ, ನಾಡಿಗಳೆಲ್ಲ ಇದೆ, ಅದರ ಮಧ್ಯದಲ್ಲಿ ಪ್ರತಿಷ್ಠಿತನಾಗನೆ ಪರಮಾತ್ಮ ಅನ್ನುವ ದೃಷ್ಟಾಂತ ಇಲ್ಲಿ ಕೊಟ್ಟಿರುವಂತಹದ್ದು. ಆ ಹೃದಯ ಮಧ್ಯದಲ್ಲಿ ನಾಡಿಗಳ ಮಧ್ಯ ಸಂತತಂ ಶಿರಾಭಿಹಿ ಲಂಬತಿ ಆಕೋಶನಿಭಂ ತಸ್ಯಾಂತೆ ಸುಶಿರಗಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿ ವಿಶ್ವಾರ್ಥಿ ವಿಶ್ವತೋಮುಖಃ ಸೋಗ್ರಭುಕ್ ಅಗ್ರಭುಕ್ ಅಂತ ಹೇಳಿದೆ. ಎಲ್ಲ ನಾವು ತಿನ್ನೋದನ್ನೆಲ್ಲ ಮೊದಲು ಅವನು ತಿಂತಾನಂತೆ, ಅಗ್ರಭುಕ್ ಅವನು ಅಂತ ಹೇಳಿದೆ. ಈ ರೀತಿ ಅವನಿಗೆ ಪರಮಾತ್ಮನಿಗೆ ಅವನ ಹೃದಯದಲ್ಲಿರುವ ಪರಮಾತ್ಮನ ಒಂದು ವರ್ಣನೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಮಾಡಲ್ಪಟ್ಟಿದೆ. ಆ ರೀತಿ ಇರುವ ಪರಮಾತ್ಮನನ್ನ ಪ್ರಣವದಿಂದ ಧ್ಯಾನ ಮಾಡಿ ತಿಳಿಯಿರಿ, ಆಗ ಸಂಸಾರದಿಂದ ದಾಟಬಹುದು. ಪರಮಾತ್ಮನನ್ನು ಇಲ್ಲಿ ಎಲ್ಲ ಅವತಾರಗಳನ್ನೆಲ್ಲ ಮಾಡ್ತಾನೆ, ಎಲ್ಲರೂ ಆಶ್ರಯ ಮಾಡೋಕ್ಕೆ, ಸಮಾಶ್ರಯಣ ಮಾಡೋದಕ್ಕೋಸ್ಕರ ಅವನನ್ನ ಆಶ್ರಯಿಸಿ ಅವನನ್ನ ಪಡೆದುಕೊಳ್ಳಿ, ಧ್ಯಾನ ಮಾಡಿ ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದೆ. ಏವಂ ಧ್ಯಾನಾಯ ಪ್ರವೃತ್ತೇಭ್ಯ ವಿಶ್ವಭ್ಯ ಸ್ವಸ್ತಿ ಭವತು, ಹೀಗೆ ಧ್ಯಾನ ಮಾಡುವುದಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ಮಂಗಳವಾಗಲಿ ಅಂತ ಉಪನಿಷತ್ತಲ್ಲಿ ಹೇಳಿದೆ. ಅವರು ಹೇಳುವಾಗ ಆಂಗಿರಸರು ಹೇಳ್ತಾರೆ, ಮಂಗಳವಾಗಲಿ, ಧ್ಯಾನ ಮಾಡಿ ಎಲ್ಲರೂ ತಿಳಿದುಕೊಳ್ಳಿ ಅವನನ್ನ ಈ ರೀತಿ ಅಂತ ಹೇಳುವ ಮಂತ್ರ. ಆಮೇಲೆ ಆ ಪರಮಾತ್ಮನ ಸ್ವರೂಪವನ್ನ ಮತ್ತೆ ಉಪನಿಷತ್ ತಿಳಿಸುತ್ತೆ. ಯಹ ಸರ್ವಜ್ಞ ಸರ್ವವಿತ್ ಶೇಷ ಮಹಿಮಾ ಭುವಿ ದಿವ್ಯೇ ಬ್ರಹ್ಮಪುರೇ ಏಷ ವ್ಯೋಮ್ನ್ಯಾತ್ಮ ಪ್ರತಿಷ್ಠಿತಃ ಅಂತ ಹೇಳಿ. ಯಹ ಸರ್ವಜ್ಞ ಸರ್ವವಿತ್ ಉಕ್ತೋ ಅರ್ಥ ಮೊದಲೇ ಹೇಳಿಬಿಟ್ರು. ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳಿತಾನೆ, ನೇರವಾಗಿ ಪ್ರತ್ಯಕ್ಷೇಣ ಸದಾ ಸ್ವತಃ ತಿಳಿತಾನೆ. ಯುಗಪತ್ ಯೋ ವೇತ್ತಿ ಯುಗಪತ್ ಸರ್ವಂ ಪ್ರತ್ಯಕ್ಷೇಣ ಸದಾ ಸ್ವತಃ, ತಾನೇ ಎಲ್ಲವನ್ನೂ ತಿಳಿತಾನೆ. ಸರ್ವವಿತ್ ಅಂದ್ರೆ ಅವುಗಳ ಪ್ರಕಾರವನ್ನು ತಿಳಿತಾನೆ ಅಂತ ಅರ್ಥ. ಅದನ್ನ ಪುನರುಕ್ತಿ ಇಲ್ಲ ಅಲ್ಲಿ. ಸರ್ವಜ್ಞ ಸರ್ವವಿತ್ ಅಂದ್ರೆ ಸರ್ವವಿತ್ ಅಂದ್ರು ಎಲ್ಲ ತಿಳಿದವನು ಅಂತ ತಾನೇ ಅರ್ಥ. ಸರ್ವಜ್ಞ ಅಂದ್ರೆ ಎಲ್ಲ ತಿಳಿದವನು, ಎರಡೂ ಒಂದೇ ಅರ್ಥವಲ್ಲ ಅಂತ ಹೇಳಿದ್ರೆ ಎಲ್ಲವನ್ನೂ ತಿಳಿಯವನು, ಎಲ್ಲರ ಪ್ರಕಾರಗಳನ್ನು ತಿಳಿಯವನು ಅನ್ನುವ ಅರ್ಥವನ್ನು ಮಾಡ್ತಾರೆ ಇಲ್ಲಿ. ಅಲ್ಲಿ ಪುನರುಕ್ತಿ ಇಲ್ಲ ಅಂತ ತಿಳಿಸಕ್ಕೆ.
ಯಸ್ಯೈಷ ಮಹಿಮಾ ಭುವಿ ಭೂಲೋಕೆ ಸಂಸಾರತಃ ತತ್ ಪ್ರವರ್ತನ ರೂಪ ಏಷ ಮಹಿಮಾ ಭುವಿ. ಅವನಿಗೆ ಸಂಸಾರದಲ್ಲಿ ಇಲ್ಲಿ ಬಂದು ಎಲ್ಲ ಮಾಡ್ತಾನಲ್ಲ, ಅವನಿಗೆ ಅವನ ಮಹಿಮೆ ಹೇಳಲ್ಪಟ್ಟಿದೆ. ಸಂಸಾರ ತಂತ್ರ ಪ್ರವರ್ತನ ಇಲ್ಲಿ ಸಂಸಾರ ತಂತ್ರ ಪ್ರವರ್ತನ ರೂಪ, ಸಂಸಾರ ತಂತ್ರ ಪ್ರವರ್ತನ ರೂಪ ಏಷ ಮಹಿಮಾ ಯದೀಯ ಅಂತ ಅರ್ಥ. ಭೂಲೋಕದಲ್ಲಿ ಸಂಸಾರ ತಂತ್ರ ವಾಹಿತ್ವಾತ್ ರಕ್ಷಾಪೇಕ್ಷಾಂ ಪ್ರತೀಕ್ಷತೆ ಅಂತ ಹೇಳ್ತೀವಲ್ಲ, ಹಾಗೆ ಸಂಸಾರ ಅನ್ನುವ ಇದನ್ನ ನಡೆಸೋದಕ್ಕೋಸ್ಕರ, ಸಂಸಾರ ತಂತ್ರವನ್ನು ನಡೆಸೋಕ್ಕೋಸ್ಕರ ಅವನು ನಡೆಸುವಂತಹ ಒಂದು ಆಶ್ಚರ್ಯವಾದ ರೂಪವಿದೆಯಲ್ಲ, ಅದನ್ನ ಇಲ್ಲಿ ಅವನು ಮಹಿಮೆ ಅಂತ ಹೇಳಲ್ಪಟ್ಟಿದೆ. ಒಂದು ಸಂಸಾರವನ್ನ ಹೇಗೆ ನಡೆಸ್ತಾನೆ, ಯಾವ ಒಂದು ಪಕ್ಷಪಾತವೂ ಇಲ್ಲದೆ ಅವನು ಬಹಳ ಕರುಣೆಯಿಂದ ಎಲ್ಲರನ್ನೂ ರಕ್ಷಾಪೇಕ್ಷಾಂ ಪ್ರತೀಕ್ಷತೆ ಸಮಾಶ್ರೇಣೀಯಾಯ, ಅದಕ್ಕೋಸ್ಕರ ಆಯಾ ಜಾತಿಯಲ್ಲಿ ಆಯಾ ಸಂಸ್ಥಾನ ರೂಪ ಕರ್ಮಗಳನ್ನೆಲ್ಲ ತೆಗೆದುಕೊಂಡು ಬಂದು ಅವತಾರ ಮಾಡಿ ಎಲ್ಲರೂ ಆಶ್ರಯಿಸಲಿ ಅಂತ ಹೇಳಿ ಎಲ್ಲರಿಗೂ ಆಶ್ರಯಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಉದ್ಧಾರ ಮಾಡೋದಕ್ಕೆ ತಾನೇ ಬರ್ತಾನೆ ಕೆಳಗಡೆ, ತಾನೇ ಬಂದು ಅವತಾರ ಮಾಡ್ತಾನೆ. ಅಜಾಯಮಾನ ಬಹುಧಾ ವಿಜಾಯತೆ, ತನ್ನ ನಿಜವಾದ ಸ್ವರೂಪದಲ್ಲಿಯೇ ಬಿಡದೇನೆ ಹಾಗೆಯೇ ಬರ್ತಾನೆ. ಆದರೆ ಇಲ್ಲಿ ಯಾರಿಗೂ ತಿಳಿಯೋದಿಲ್ಲ, ಇಲ್ಲಿರುವವ್ರಿಗೆ ಸಜಾತೀಯವಾಗಿ ಇರ್ತಾನೆ. ಜ್ಞಾನಿಗಳು ಅವನನ್ನ ತಿಳಿತಾರೆ. ಇದು ಹೀಗೆಲ್ಲ ಮಾಡಿ ಸರ್ವವ್ಯಾಪಕನಾಗಿ ಎಲ್ಲರಿಗೂ ಆಧಾರನಾಗಿ ಎಲ್ಲರಿಗೂ ಆಶ್ರಯಣೀಯನಾಗಿ ಅಮೃತಕ್ಕೆ ತಾನೇ ಪ್ರಾಪಕನಾಗಿ ತಾನೇ ಪ್ರಾಪಕನೂ ಆಗಿ ಸಂಸಾರವನ್ನೆಲ್ಲ ಅವರವರ ಕರ್ಮಗಳಿಗೆ ಅವರವರ ಫಲವನ್ನು ಕೊಟ್ಟು ಯಾರು ಅವನ ಕಡೆ ತಿರುಗಿ ಧ್ಯಾನ ಮಾಡ್ತಾರೋ ಅವರಿಗೆ ತನ್ನನ್ನೇ ಕೊಟ್ಟು ಈಗ ಮಾಡುವಂತಹ ಅವನ ಸಂಸಾರ ತಂತ್ರ ಪ್ರವರ್ತನ ರೂಪವಾದ ಮಹಿಮೆ ಯಾವುದಿದೆಯೋ ಅದು ದಿವ್ಯೇ ಬ್ರಹ್ಮಪುರೇ ಹ್ಯೇಷಃ ವ್ಯೋಮ್ನ್ಯಾತ್ಮ ಪ್ರತಿಷ್ಠಿತಃ ಯಸ್ಯೈಷ ಮಹಿಮಾ ಭುವಿ ಲೀಲಾ ವಿಭೂತಿ ಅನ್ವಯಃ ಉಕ್ತಃ ದಿವ್ಯೇ ವ್ಯೋಮ್ನೀತಿ ತ್ರಿಪಾದ್ ವಿಭೂತಿ ಉಕ್ತ ಇತಿ ವ್ಯಾಸಾರ್ಯೈಹಿ ಉಕ್ತತ್ವಾತ್. ಸುದರ್ಶನ ಸೂರ್ಯ ವ್ಯಾಖ್ಯಾನ ಮಾಡುವಾಗ ಇದಕ್ಕೆ ಲೀಲಾ ವಿಭೂತಿ ಪರವಾಗಿ ಒಂದು ಲೀಲಾ ವಿಭೂತಿ, ಒಂದು ನಿತ್ಯ ವಿಭೂತಿ ಪರವಾಗಿ ಅಂತ ಹೇಳಿದಾಗ ಇಲ್ಲಿ ಯಸ್ಯೈಷ ಮಹಿಮಾ ಭುವಿ ಅಂತ ಹೇಳುವಾಗ ಯಸ್ಯೈಷ ಮಹಿಮಾ ಭುವಿ ಅನ್ನೋದಕ್ಕೆ ಅವನ ಲೀಲಾ ವಿಭೂತಿಯ ಒಂದು ವೈಭವ ಹೇಳಲ್ಪಟ್ಟಿದೆ. ಮಹಿಮೆ ಹೇಗೆ ಲೀಲಾ ವಿಭೂತಿಯನ್ನು ನಿರ್ವಾಹ ಮಾಡ್ತಾನೆ, ಸೃಷ್ಟಿ ಸಂಹಾರಗಳನ್ನು ಮಾಡಿ ಸ್ಥಿತಿ ನಿಯಮನ ಸಂಹಾರ ಎಲ್ಲ ಮಾಡಿ ಹೇಗೆ ನಿಯಮನ ಮಾಡ್ತಾನೆ, ಆ ಒಂದು ವೈಭವವೇನು. ಮತ್ತೆ ದಿವ್ಯ ಬ್ರಹ್ಮಪುರೇ ವ್ಯೋಮ್ನಿ ಆತ್ಮ ಪ್ರತಿಷ್ಠಿತ ಅಂತ ಹೇಳೋದ್ರಿಂದ ವ್ಯೋಮ್ನಿ ದಿವ್ಯೇ ವ್ಯೋಮ್ನಿ ದಿವ್ಯಾಕಾಶ, ವ್ಯೋಮ ಅಂದ್ರೆ ಆಕಾಶ, ದಿವ್ಯೇ ವ್ಯೋಮ್ನಿ ಅಂದ್ರೆ ದಿವ್ಯವಾದ ಆಕಾಶ, ಪರಮಪದ ಅಂತ ಹೇಳಲ್ಪಡುವಂತಹದ್ದು. ಅದು ತ್ರಿಪಾದ್ ವಿಭೂತಿ ಅಂತ ಹೇಳಲ್ಪಟ್ಟಿರೋದು. ಇದೆರಡೂ ಕೂಡ ಇಲ್ಲಿ ಹೇಳಲ್ಪಟ್ಟಿದೆ. ವೈಕುಂಠಕ್ಕೆ ಬ್ರಹ್ಮಪುರೇ ಪರಮೇ ವ್ಯೋಮಿನಿ ಅಯಮಾತ್ಮ ಪ್ರತಿಷ್ಠಿತ. ಇಂತಹ ಮಹಿಮೆಯುಳ್ಳ ಪರಮಾತ್ಮನು ಪರಮಪದದಲ್ಲಿ ಇದ್ದಾನೆ ಅಂತ ಹೇಳುವ ಮಂತ್ರ. ಆ ಪರಮಪದಲ್ಲಿರುವಂತಹ ಪರಮಾತ್ಮನನ್ನ ಹೇಗೆ ನಾವು ತಿಳಿಯೋದು, ಅವನ್ನ ತಿಳಿಯೋದಕ್ಕೆ ಬಹಳ ಕಷ್ಟವಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮನೋಮಯ ಪ್ರಾಣ ಶರೀರ ನೇತ ಪ್ರತಿಷ್ಠಿತ ಮನೋಮಯ ಪ್ರಾಣ ಶರೀರ ನೇತ ಪ್ರತಿಷ್ಠಿತೋನ್ನೇ ಹೃದಯ ಸನ್ನಿಧಾಯ ಅಂತರ್ಹೃದಯ ಸಂವಿಧಾಯ ಅಂತ ಒಂದು ಪಾಠ. ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಹ ಆನಂದ ರೂಪಂ ಅಮೃತಂ ಯದ್ವಿಭಾತಿ. ಅವನನ್ನ ಪರಿಪಶ್ಯಂತಿ, ಪರಮಪದದಲ್ಲಿ ಇದ್ದಾನೆ ಅವನು ಅಂತ ಹೇಳಿದ್ರೆ, ವ್ಯೋಮ್ನಿ ಪ್ರತಿಷ್ಠಿತ ಅಂತ ಹೇಳಿದ್ರೆ ಪರಮಪದದಲ್ಲಿ ಇದ್ದಾನಲ್ಲ ಅವನು ಹೇಗೆ ತಿಳಿಯೋದು ಅಂದ್ರೆ ವಿಜ್ಞಾನೇನ ಪರಿಪಶ್ಯಂತಿ ಧೀರ, ಚೆನ್ನಾಗಿ ನೋಡ್ತಾರೆ ಜ್ಞಾನದಲ್ಲಿ ಅವನ್ನ. ಎಂತಹ ಜ್ಞಾನ ಅಂದ್ರೆ ಅವನಿಗೆ ಮನೋಮಯ ಅಂತ ಹೇಳಲ್ಪಟ್ಟಿದೆ. ಮಯಟ್ ಪ್ರತ್ಯಯ ಅನೇಕ ಅರ್ಥಗಳಲ್ಲಿ ಬರುತ್ತೆ. ಸ್ವಾರ್ಥ ಮತ್ತೆ ಪ್ರಾಚುರ್ಯಾರ್ಥ, ವಿಕಾರಾರ್ಥ, ಹೀಗೆ ಅನೇಕ ಅರ್ಥಗಳಲ್ಲಿ ಮಯಟ್ ಅನ್ನುವ ಪ್ರತ್ಯಯ ವ್ಯಾಕರಣ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಮನೋಮಯ ಅನ್ನುವಾಗ ಮನೋಮಯ ಅನ್ನೋ ಮಯಟ್ ಪ್ರತ್ಯಯ ಬಂದಾಗಿರೋದು. ಮನಸ್ಸಿನ ವಿಕಾರವೋ ಇಲ್ಲ ಮನಸ್ಸು ಅಂತಾನೆ ಅರ್ಥವೋ ಇದಕ್ಕೆ. ಸ್ವಾರ್ಥ ಅಂದ್ರೆ ಬರೀ ಮನಸ್ಸು ಅಂತ ಅರ್ಥ. ಮನೋಮಯ ಅಂತ ಹೇಳಿದ್ರೆ ಅಲ್ಲಿ ಹೇಳುವಾಗ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಮನೋಮಯ ಅನ್ನಕ್ಕೆ ಬರೀ ಮನಸ್ಸು ಅಂತ ಅರ್ಥ ಅಷ್ಟೇ ಅಲ್ಲಿ. ಮತ್ತೆ ಇಲ್ಲಿ ಪ್ರಾಚುರ್ಯಾರ್ಥ ಅಂದ್ರೆ
ಅತ್ಯಂತ ಹೆಚ್ಚಿರೋದು ಅನ್ನೋ ಅರ್ಥ. ಆನಂದಮಯದಲ್ಲಿ ಹೇಳ್ಬೋದು ಪ್ರಾಚುರ್ಯ ಅರ್ಥ, ಆನಂದದ ಪ್ರಾಚುರ್ಯ ಅತ್ಯಧಿಕವಾಗಿರೋದು. ಆ ರೀತಿ ಯಾವುದೋ ಅರ್ಥವಲ್ಲ ಇಲ್ಲಿ. ಪರಮಾತ್ಮನಿಗೆ ಮನೋಮಯ ಅಂತ ಒಂದು ಹೆಸರು ಕೊಡುತ್ತೆ ಉಪನಿಷತ್ತು. ಅದಕ್ಕೇನ್ ಅರ್ಥ ಅಂದ್ರೆ ಪರಿಶುದ್ಧ ಮನೋಗ್ರಾಹ್ಯ ಅಂತ ಅರ್ಥ. ಪರಿಶುದ್ಧವಾದ ಮನಸ್ಸಿಂದ ತಿಳಿಯುವವನು, ವಿಶುದ್ಧ ಮನೋಗ್ರಾಹ್ಯ. ವಿಶುದ್ಧವಾದ ಮನಸ್ಸಿಂದ ತಿಳಿಯುವವನಿಗೆ ಮನೋಮಯ ಅಂತ ಅರ್ಥ ಇಲ್ಲಿ. ಇದು ಇದು ವಿಶೇಷವಾದ ಅರ್ಥ. ಪರಮಾತ್ಮನ ವಿಷಯದಲ್ಲಿ ಹೇಳುವಾಗ ಈ ರೀತಿಯಾದ ಅರ್ಥ ಬರುತ್ತೆ. ಪರಿಶುದ್ಧ ಮನೋಗ್ರಾಹ್ಯ, ವಿಶುದ್ಧ ಮನೋಗ್ರಾಹ್ಯ ಅಂತ ಹೇಳಿ. ಮನೋಮಯ ಪ್ರಾಣ ಶರೀರ ನೇತ, ಪ್ರಾಣಶ್ಚ ಶರೀರಂಚ ಪ್ರಾಣ ಶರೀರಂ. ಪ್ರಾಣ ಶರೀರಂ ಅಂತ ಹೇಳಿದ್ರೆ ಪ್ರಾಣವು ಶರೀರವು ಸೇರಿ ಪ್ರಾಣ ಶರೀರ. ತಸ್ಯ ನೇತ, ಅವನು ಮುಂದೆ ನಡೆಸುವವನು, ಅದನ್ನ ನಿಯಮಿಸುವವನು. ತಸ್ಯ ನೇತ ಜೀವಸ್ಯ ಪ್ರಾಣ ಶರೀರ ಲಂಬಕಃ ಇತ್ಯರ್ಥಃ. ಅಥವಾ ಅವನು ಜೀವಾತ್ಮನಿಗೆ ಪ್ರಾಣವನ್ನು ಶರೀರವನ್ನು ಉಂಟು ಮಾಡುವವನು, ಅದರೊಳಗೆ ಸಂಬಂಧ ಉಂಟು ಮಾಡುವವನು ಅಂತ ಅರ್ಥ ಬರುತ್ತೆ ಇಲ್ಲಿ. ಪ್ರಾಣವನ್ನು ಶರೀರವನ್ನು ನೇತ ಅಂದ್ರೆ ಲೀಡರ್ ಅಂತ ಅರ್ಥ. ಅಗ್ರಂ ನಯತಿ ಅಂತ ನಡೆಸುವವನು ಅಂತ ಅರ್ಥ ಅಂತ ಹೇಳಿದ್ರೆ, ಆ ಪ್ರಾಣ ಶರೀರವನ್ನು ಜೀವಾತ್ಮನೊಡನೆ ಸಂಬಂಧಿಸುವವನು ಅಂತ ಅರ್ಥ ಬರುತ್ತೆ ಇಲ್ಲಿ. ಅಥವಾ ಯದ್ವಾ ಮನೋಮಯ ಪ್ರಾಣ ಶರೀರೋ ಭಾರೂಪಃ ಇತಿ ಶ್ರುತೆ. ಇದು ಸರ್ವಂ ಕಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ ಮನೋಮಯ ಪ್ರಾಣ ಶರೀರೋ ಭಾರೂಪಃ ಸರ್ವಕರ್ಮ ಸರ್ವಸಃ ಸರ್ವಗಂಧ. ಚಾಂದೋಗ್ಯೋಪನಿಷತ್ತಿನಲ್ಲಿ ಬರುವ ಮಂತ್ರದಲ್ಲಿ ಮನೋಮಯ ಪ್ರಾಣ ಶರೀರ ಭಾರೂಪಃ ಅಂತ ಒಂದು ಅಲ್ಲಿ ಬರುತ್ತೆ ಮಂತ್ರದಲ್ಲಿ. ಆ ಶ್ರುತಿಯಿಂದ ಪ್ರಾಣ ಶರೀರಂ ಅಸ್ಯ ಪ್ರಾಣ ಶರೀರ ಸಚಾಸೌ ನೇತಾ ಚ ಪ್ರಭು ಇತ್ಯರ್ಥ. ನೇತ ಅಂದ್ರೆ ಪ್ರಭು ಅಂತ ಅರ್ಥ. ಪ್ರಾಣವು ಶರೀರವು ಪ್ರಾಣ ಶರೀರಂ ಅಸ್ಯ ಪ್ರಾಣ ಅಂದ್ರೆ ಶರೀರ ಅಂತ ಅರ್ಥ. ಇವನಿಗೆ ಎಲ್ಲವೂ ಶರೀರವಾಗಿದೆ ಅನ್ನೋದು ಅರ್ಥ ಇಲ್ಲಿ. ಪ್ರಾಣ ಅಂದ್ರೆ ಶರೀರಂ, ಅಸ್ಯ ಪ್ರಾಣ ಶರೀರ ಸಹ ಚಾಸು ನೇತಾ ಚ, ಎಲ್ಲವನ್ನು ಶರೀರ, ಅದಕ್ಕೆಲ್ಲಕ್ಕೂ ಪ್ರಭು ಆಗಿರುವವನು ಅಂತ ಅರ್ಥ. ಆ ರೀತಿ ಅರ್ಥವನ್ನು ಹೇಳ್ಬೋದು ಪ್ರಾಣ ಶರೀರ ನೇತ ಅಂತ ಹೇಳೋದ್ರಿಂದ. ಪ್ರಾಣ ಶರೀರಗಳಿಗೆ ಪ್ರಭುವಾದವನು. ಶರೀರಮಸ್ಯ ಪ್ರಾಣ ಶರೀರ ಪ್ರಾಣ ಶರೀರಂ ಪ್ರಾಣ ಶರೀರಂ ಅಸ್ಯ ಪ್ರಾಣ ಶರೀರಂ. ಇವನಿಗೆ ಪ್ರಾಣವೇ ಶರೀರ ಅಂತ ಹೇಳಿದಾಗ ಅವನಿಗೆ ಪ್ರಾಣ ಶರೀರ ಅಂತ ಅರ್ಥ. ಪ್ರಾಣವನ್ನು ಶರೀರವಾಗಿ ಉಳ್ಳವನು, ಅದನ್ನು ಅಂದ್ರೆ ಪ್ರಭುವಾಗಿರುವವನು ಅಂತ ಅರ್ಥ. ಪ್ರಾಣವು ಇವನಿಗೆ ಶರೀರ, ನಿಯಮನ ಮಾಡ್ತಾನೆ. ಪ್ರಭು ಕೂಡ ಆಗಿದ್ದಾನೆ, ಅವನು ನೇತಾ ಕೂಡ ಆಗಿದ್ದಾನೆ. ಪ್ರಾಣ ಶರೀರಶ್ಚ ನೇತಾಚ, ಎರಡೂ ಆಗಿದ್ದಾನೆ ಅವನು. ಆ ರೀತಿ ಪ್ರಾಣ ಶರೀರ ನೇತಾಗಿ ಅರ್ಥ ಮಾಡ್ಬೋದು ಅವನು. ಅತಿಪೂರ್ಣಾಯಕೋ ನೇತ ಪ್ರಭು ಅಂತಲೇ ನಿಘಂಟುವಿನ ಪ್ರಮಾಣ ಹೇಳ್ತಾರೆ. ಅನ್ನ ಪರಿಣಾಮೇ ಶರೀರೆ ಪ್ರತಿಷ್ಠಿತ ತಸ್ಮಿನ್ ಚಿತ್ತಂ ಹೃದಯಂ ಸನ್ನಿಧಾಯ. ಅನ್ನ ಶರೀರೆ ಅವನಿಗೆ ಪ್ರತಿಷ್ಠಿತ, ಅನ್ನೇ ಹೃದಯಂ ಸನ್ನಿಧಾಯ. ಹೃದಯ ಅಂದ್ರೆ ಮನಸ್ಸು ಅಂತ. ಚಿತ್ತಂ ಹೃದಯಂ ಸನ್ನಿಧಾಯ. ಅನ್ನ ಪರಿಣಾಮೇ ಶರೀರೆ ಪ್ರತಿಷ್ಠಿತ, ಅವನಲ್ಲಿ ಮನಸ್ಸನ್ನು ಇಟ್ಟು ಅಂತ ಅರ್ಥ. ಅನ್ನ ಅನ್ನೋದ್ರಿಂದ ಶರೀರ ಅನ್ನುವ ಅರ್ಥ ಬರುತ್ತೆ. ಇದರಲ್ಲೂ ತೈತ್ತಿರೀಯೋಪನಿಷತ್ತಲ್ಲೂ ಅನ್ನಮಯ ಅನ್ನುವಾಗ ಅನ್ನದ ವಿಕಾರ ಶರೀರ ಅಂತ ಅರ್ಥ. ಅನ್ನಮಯ ಅಂತ ಹೇಳುವಾಗ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಹೇಳುವಾಗ ಅನ್ನಮಯ ಅಂದ್ರೆ ಶರೀರ ಅಂತ ಅರ್ಥ ಅಲ್ಲಿಯೂ ಕೂಡ. ಅನ್ನದ ವಿಕಾರ, ಮಯಟ್ ಅನ್ನೋದು ವಿಕಾರ ಅರ್ಥದಲ್ಲಿದೆ. ಅನ್ನದ ವಿಕಾರವೇ ಶರೀರ ಅಂತ ಹೇಳಿ ಶರೀರ ಅಲ್ಲಿ ಅರ್ಥ ಬರುತ್ತೆ. ಹಾಗೆ ಇಲ್ಲಿ ಅನ್ನೇ ಪ್ರತಿಷ್ಠಿತ ಅಂತ ಹೇಳಿದಾಗ ಅನ್ನದ ಪರಿಣಾಮವಾದ ಶರೀರದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅವನಲ್ಲಿ ಮನಸ್ಸನ್ನಿಟ್ಟು ಚಿತ್ತಂ ನಿಧಾಯ ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಹ ಆನಂದ ರೂಪಂ ಅಮೃತಂ ಯದ್ವಿಭಾತಿ. ಅಂದ್ರೆ ಇದರಲ್ಲಿ ಅವನು ಸ್ಪಷ್ಟವಾಗಿ ಅವನಲ್ಲಿ ಮನಸ್ಸನ್ನಿಟ್ಟು ಧ್ಯಾನ ಮಾಡಿ ತಿಳಿತಾರೆ. ಅಮೃತಂ ಅಸ್ಪೃಷ್ಟ ಸಂಸಾರ ಗಂಧಂ ಅಂತ ಅರ್ಥ ಅಮೃತಂಗೆ. ಆನಂದ ರೂಪಂ ಯದ್ವಿಭಾತಿ ತತ್ ಬ್ರಹ್ಮ. ವಿಜ್ಞಾನ ಶಬ್ದಿತೇನ ದರ್ಶನ ಸಮಾನಾಕಾರೇಣ ಉಪಾಸನೇನ ಅಂತ ಅರ್ಥ. ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ. ವಿಶೇಷವಾದ ಜ್ಞಾನ ಅಂದ್ರೆ ಬರೀ ವಾಕ್ಯಾರ್ಥ ಜ್ಞಾನವಲ್ಲ, ಅದನ್ನ ಉಪಾಸನೆ ಮಾಡಿ ಧ್ಯಾನ ಮಾಡಿ ದರ್ಶನ ಸಮಾನಾಕಾರಾಪನ್ನವಾದ ಉಪಾಸನೆ. ಹಾಗೆ ಅದರಿಂದ ಧೀರಾಹ ಪ್ರಜ್ಞಾಶಾಲಿನಃ ಅಂದ್ರೆ ಚೆನ್ನಾಗಿ ವಾಕ್ಯಾರ್ಥ ಜ್ಞಾನವಲ್ಲ, ತತ್ವಜ್ಞಾನವೆಲ್ಲ ಪೂರ್ಣವಾಗಿ
ತಿಳಿದವರು, ಪಂಡಿತರು ಅಂತ ಹೇಳ್ದ, ಪಾಂಡಿತ್ಯಂ ನಿರ್ವಿದ್ಯ ಅಂತ ಹೇಳ್ದಂಗೆ ಆ ರೀತಿ ಇರುವವರು. ಪರಿಪಶ್ಯಂತಿ ಸಾಕ್ಷಾತ್ ಕುರುವಂತಿ ಅಂತ ಅರ್ಥ ಪರಿಪಶ್ಯಂತಿ. ಅಲ್ಲಿ ಆ ರೀತಿ ಅವನ ಸಾಧನವು ಹೇಳಿದೆ, ಅದನ್ನ ಪಡೆದುಕೊಳ್ತಾರೆ. ಮುಖ್ಯ ಅವನು ನಿತ್ಯ ವಿಭೂತಿಯಲ್ಲಿ ಇದ್ದಾನೆ, ಇಲ್ಲಿ ಅವನ ಮಹಿಮೆ ಇಲ್ಲ ಇಲ್ಲಿ ನೋಡಿ, ನಿತ್ಯ ವಿಭೂತಿಯಲ್ಲಿ ಇದ್ದಾನೆ ಅವನು ಪರಮಪದದಲ್ಲಿ. ಅವನನ್ನ ಪರಿಶುದ್ಧವಾದ ಮನಸ್ಸಿಂದ ತಿಳಿಯಬಹುದು. ಅವನು ಎಲ್ಲಕ್ಕೂ ಪ್ರಭುವಾಗಿದ್ದಾನೆ. ಪ್ರಾಣವೂ ಅವನಿಗೆ ಶರೀರವೇ. ಅವನು ಶರೀರದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಅವನನ್ನ ಮನಸ್ಸಿನಿಂದ ತಿಳಿಯಬಹುದು, ಅವನಲ್ಲಿ ಮನಸ್ಸನ್ನು ಇಟ್ಟು ತಿಳಿಯಬಹುದು. ಅವನ ಉಪಾಸನಾತ್ಮಕವಾದ ಜ್ಞಾನದಿಂದ, ದರ್ಶನ ಸಮಾನಾಕಾರವಾದ ಜ್ಞಾನದಿಂದ ಪ್ರಜ್ಞಾಶಾಲಿಗಳು ಆನಂದ ರೂಪನಾದ ಅಮೃತನಾದ ಸಂಸಾರ ಗಂಧವೇ ಇದ್ದೇ ಇರುವಂತ ಅವನು ಅಂತಹ ಇರುವ ಆನಂದ ರೂಪನಾದ ಪರಮಾತ್ಮನನ್ನ ದರ್ಶನ ಸಮಾನಾಕಾರವಾದ ಉಪಾಸನೆಯಿಂದ ಪರಿಪಶ್ಯಂತಿ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಅಂತ ಈ ಮಂತ್ರದಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಅವನನ್ನ ಪಡೆಯಬಹುದು, ತಿಳಿಯಬಹುದು, ಪಡೆಯಬಹುದು ಅಂತ ಅರ್ಥ. ತಿಳಿಯಕ್ಕೆ ಆಗೋದಿಲ್ಲ, ಪಡೆಯೋದಕ್ಕಾಗೋದಿಲ್ಲ ಅಂತ ಅರ್ಥ ಅಲ್ಲ. ಅಮೃತಸ್ಯ ಸೇತು ಅಮೃತಂ. ಅಮೃತ ಅಂದ್ರೆ ಯಾರು ಅಂದ್ರೆ ಅವನೇ ಅಮೃತಂ ಅಂತ ಇಲ್ಲಿ ಸ್ಪಷ್ಟವಾಗಿ ಆನಂದ ರೂಪಂ ಯದ್ವಿಭಾತಿ. ಅಮೃತಸ್ಯ ಸೇತು ಅಂದ್ರೆ ಅಮೃತ ಅನ್ನೋದು ಷಷ್ಠಿ ವಿಭಕ್ತಿಯಲ್ಲಿದೆ. ಅಮೃತಸ್ಯ ಅಮೃತಕ್ಕೆ ಇವನು ಸೇತು ಅಂದ್ರೆ ಸೇತು ದಾಟ್ಕೊಂಡು ಹೋಗಿ ಅಮೃತವನ್ನು ಸೇರ್ಬೇಕಾದ್ರೆ ಸೇತು ಬೇರೆ ಅಮೃತ ಬೇರೆ ಆಗೋಯ್ತು. ಇವನು ಸೇತು ಅಂತ ಹೇಳೋದ್ರಿಂದ ಅಮೃತ ಬೇರೆ ಇರ್ಬೇಕು. ಈ ಸೇತುವನ್ನು ದಾಟ್ಕೊಂಡು ಹೋಗಿ ಅಮೃತವನ್ನು ಸೇರ್ತೀವಿ. ಅಮೃತಕ್ಕೆ ಇವನು ಸೇತು, ಆದ್ರಿಂದ ಅವನು ಬೇರೆ ಇನ್ನೊಬ್ಬ ಇದಾನಿಯೇ ಪರಬ್ರಹ್ಮ ಅಂತ ಸ್ಪಷ್ಟ ಅಲ್ಲಿ ಪ್ರಶ್ನೆಯನ್ನು ಮಾಡಿ ಸೇತು ಸಾಮಾನ್ಯಾತ್ ಅಂತ ಸೂತ್ರದಲ್ಲಿ ಪರಿಹಾರ ಮಾಡಿದ್ರು. ಆಯ್ತು ಅಂತ ಹೇಳಿರೋದು ಅವನ ಪಡೆಯೋದಕ್ಕೆ ಅವನೇ ಪ್ರಾಪಕ. ಸೇತು ಅನ್ನುವುದು ವಿಶೇಷವಾದ ಅರ್ಥದಲ್ಲಿ ಎಲ್ಲರನ್ನು ಬಂಧಿಸಿ ಹಿಡಿದಿರುವವನು. ಅವನು ಎಲ್ಲ ಒಬ್ಬರಿಗೊಬ್ಬರಿಗೆ ಮಿಶ್ರವಾಗದೇ ಇರೋ ಹಾಗೆ ಹಿಡಿದಿರೋವನು. ಅಮೃತಂ ಅಂತ ಹೇಳಿರೋದು ಅವನೇ. ಅದು ಮಂತ್ರವೇ ಇಲ್ಲಿ ಸ್ಪಷ್ಟವಾಗಿ ಆನಂದ ರೂಪಂ ಅಮೃತಂ ಯದ್ವಿಭಾತಿ. ಅಮೃತವೂ ಅವನೇ, ಸೇತುವು ಅವನೇ, ಎರಡೂ ಅವನೇ. ಅವನನ್ನು ಒಬ್ಬನ್ನ ತಿಳಿದ್ರೆ ಸಾಕು ಅಂತ ಹೇಳಿದ್ರು. ಅದನ್ನೇ ಇಲ್ಲಿ ಜ್ಞಾನಿಗಳು ದರ್ಶನ ಸಮಾನಾಕಾರವಾದ ಉಪಾಸನೆಯಿಂದ ಅವನನ್ನ ಪಡೀತಾರೆ, ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಅಂತ ಹೇಳಲ್ಪಟ್ಟಿದೆ. ಆ ಪಡೆದಾಗ ಏನು ನಮಗೆ ಫಲ ಅಂತ ಹೇಳಿದ್ರೆ, ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಫಲವೇನು? ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಹಿರಣ್ಮಯೇ ಪರೇ ಕೋಶೆ ವಿರಜಂ ಬ್ರಹ್ಮ ನಿಷಿದ್ಧ. ಬೇರೆ ಮಂತ್ರ ಇದು ಆ ಮಂತ್ರವೂ ಬರುತ್ತೆ ಮುಂದೆ. ಹಿರಣ್ಮಯೇ ಪರೇ ಕೋಶೆ ವಿರಜಂ ಬ್ರಹ್ಮ ನಿಷ್ಕಲಂ ಅಂತ ಹೇಳ್ಬಿಟ್ಟು, ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಒಂದು ಮಂತ್ರ. ಇಲ್ಲಿ ಇದು ಮೊದಲ ಭಾಗ ಕಾಮನ್ ಎರಡಕ್ಕೂ. ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಹಿರಣ್ಮಯೇ ಪರೇ ಕೋಶೆ ವಿರಜಂ ಬ್ರಹ್ಮ ನಿಷ್ಕಲಂ ಈ ಮಂತ್ರ ಇಲ್ಲಿರೋದು. ವಿದ್ಯತೆ ಹೃದಯ ಗ್ರಂಥಿ ಅದರ ಫಲವನ್ನೇ ಹೇಳ್ತಾರೆ ಇಲ್ಲಿ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಅದು ಹಾಗೆ ಅರ್ಥ ಮಾಡಿದ್ರು ಇವರು. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತಾನೆ ಹೇಳ್ಬಿಟ್ಟು, ಹೃದಯಸ್ಯ ಅಂತಃಕರಣಸ್ಯ ಗ್ರಂಥಯ, ಹೃದಯ ಅಂತಃಕರಣದ ಒಂದು ಗ್ರಂಥಿಗಳು ಯಾವ್ಯಾವುದು ಇದೆಯೋ ಅದೆಲ್ಲವೂ ಕೂಡ ಭಿದ್ಯತೆ ಅಂತ ಹೇಳಿದ್ರು. ಗ್ರಂಥಿವತೆ ದುರ್ಮೋಚಾಹ ರಾಗದ್ವೇಷಾದಯ. ಗ್ರಂಥಿ ಅಂತ ಹೇಳಿದ್ರೆ ಗಂಟುಗಳು ಅಂತ ಅರ್ಥ. ಗಂಟುಗಳ ಹೆಂಗ ಹಾಕ್ಬಿಟ್ರೆ ಅದನ್ನ ಬಿಡಿಸೋದು ಬಹಳ ಕಷ್ಟ ಗಂಟುಗಳನ್ನ. ಆ ರೀತಿ ಹೃದಯದಲ್ಲಿ ಗಂಟುಗಳಿದೆ, ಹೃದಯ ಗ್ರಂಥಿ ಅಂತ ಹೇಳೋದು. ಯಾವುದು ಗ್ರಂಥಿ ಗಂಟುಗಳಂತೆ ಬಿಡಿಸೋದಕ್ಕೆ ಬಹಳ ಕಷ್ಟವಾದ ರಾಗದ್ವೇಷಾದಿಗಳು, ಅದುವೇ ಗಂಟುಗಳು ಅಂತ ಹೇಳಲ್ಪಟ್ಟಿದೆ. ಅಂತಃಕರಣಸ್ಯ ಗ್ರಂಥಯ, ಮನಸ್ಸಿನಲ್ಲಿರುವ ರಾಗದ್ವೇಷಗಳು ಅದೆಲ್ಲವೂ ಹೃತ್ಸ್ಥಾನಂ ಇದೆಲ್ಲ ಹೃದಯ ಮನಸ್ಸಿನ ಸ್ಥಾನದಲ್ಲಿ ಇದೆ ಅದೆಲ್ಲವೂ ಅಂತ ಹೇಳಲ್ಪಟ್ಟಿದೆ. ಹೃತ್ಸ್ಥಾನಮಯತ ಇತಿ ವ್ಯುತ್ಪತ್ಯ ಹೃದಯ ಶಬ್ದಿತೋ ಜೀವೋವ. ಅದು ಹೃದಯ ಶಬ್ದದಿಂದ ಜೀವನ ಕೂಡ ಹೇಳ್ಬೋದು, ಹೃದಯ ಶಬ್ದಿತನಾದ ಜೀವನನ್ನು ಕೂಡ ಹೇಳ್ಬೋದು ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಬ್ರಹ್ಮಜ್ಞಾನೇನ ಸಾರ್ವಜ್ಞ ಸಿದ್ಧೇ ಸರ್ವ ವಿಷಯಕಾಃ ಸಂಶಯಃ ನಶ್ಯಂತಿ. ಬ್ರಹ್ಮಜ್ಞಾನೇನ ಸಾರ್ವಜ್ಞ ಸಿದ್ಧೇ, ಬ್ರಹ್ಮಜ್ಞಾನದಿಂದ ಸರ್ವಜ್ಞತ್ವ ಅನ್ನುವುದು ಸಿದ್ಧಿಸಿಬಿಟ್ರೆ ಇವನಿಗೆ ಆಗ ಎಲ್ಲವೂ ಕೂಡ ಸಿಕ್ಕಿಬಿಡುತ್ತೆ ಅವನಿಗೆ ಹೇಳಿದೆ.
ಹೃದಯ ಅವನಿಗೆ ಸಂಶಯಾ ನಶ್ಯಂತಿ, ಸರ್ವ ವಿಷಯಕ ಸಂಶಯಾ ನಿಶ್ಯಂತಿ. ಅವನಿಗೆ ಸಂಶಯಗಳೆಲ್ಲ ನಾಶವಾಗ್ಬಿಡುತ್ತೆ. ಛಿದ್ಯಂತೆ ಸರ್ವ ಸಂಶಯ. ಭಿದ್ಯತೆ ಹೃದಯ ಗ್ರಂಥಿ. ಪರಮಾತ್ಮನನ್ನು ಪಡೆದುಕೊಂಡಾಗ ಏನಾಗುತ್ತೆ ಇವನಿಗೆ ಅಂದ್ರೆ, ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಆ ಜ್ಞಾನದಿಂದ ಸರ್ವಜ್ಞನಾಗ್ತಾನೆ ಇವನು. ಸಾರ್ವಜ್ಞತ್ವ ಸಿದ್ಧಿ ಅವನಿಗೆ ಉಂಟಾಗುತ್ತೆ, ಸಾರ್ವಜ್ಞ ಸಿದ್ಧಿ ಉಂಟಾಗುತ್ತೆ. ಆಗ ಎಲ್ಲಾ ವಿಷಯದ ಸಂಶಯಗಳು ನಾಶವಾಗ್ಬಿಡುತ್ತೆ. ಯಾವ ಸಂಶಯವೂ ಇರೋದಿಲ್ಲ, ಯಾವ ಹೃದಯದ ಗ್ರಂಥಿಗಳು ಇರೋದಿಲ್ಲ, ಎಲ್ಲ ಬಿಟ್ಟು ಹೋಗುತ್ತೆ ಅಂತ ಹೇಳಿದೆ. ಅಸ್ಯಚ ಪ್ರಾರಬ್ಧ ಕರ್ಮ ವ್ಯತಿರಿಕ್ತಾಂ, ಪ್ರಾರಬ್ಧ ಕರ್ಮ ವ್ಯತಿರಿಕ್ತಾನಿ ಪೂರ್ವಾಣಿ ಅನೇಕ ಒಂದು ನಿಮಿಷ, ಇದು ಪಾಠಗಳಲ್ಲಿ ಕ್ಲಿಯರ್ ಆಗಿಲ್ಲ, ಇನ್ನೊಂದು ಪಾಠ ನೋಡ್ತೀನಿ. ಪ್ರಾರಬ್ಧ ವ್ಯತಿರಿಕ್ತಾನಿ ಪೂರ್ವಾಣಿ ಅನೇಕ ಭವಾರ್ಜಿತಾನಿ. ಪೂರ್ವಾಣಿ ಅನೇಕ ಭವಾರ್ಜಿತಾನಿ. ಅನೇಕ ಭವ ಅಂದ್ರೆ ಸಂಸಾರ, ಅನೇಕ ಜನ್ಮಗಳಿಂದ ಇವನಿಂದ ಸಂಪಾದಿಸಲ್ಪಟ್ಟಿದ್ದು. ಆರ್ಜಿತ ಅಂದ್ರೆ ಸಂಪಾದಿಸಲ್ಪಟ್ಟಿದ್ದು. ಪ್ರಾರಬ್ಧ ವ್ಯತಿರಿಕ್ತವಾದ ಸಂಚಿತವಾದ ಅನೇಕ ಜನ್ಮಗಳಲ್ಲಿ ಸಂಪಾದಿಸಲ್ಪಟ್ಟ ಅಂತ ಅರ್ಥ. ಕರ್ಮಾಣಿಚ ನಶ್ಯಂತಿ ಅಂತ ಹೇಳುದು. ಅದುವೇ ಅಲ್ಲಿ ಕ್ಷೀಯಂತೆ ಸರ್ವಕರ್ಮಾಣಿ ಅಂತ ಹೇಳಲ್ಪಟ್ಟಿದೆ. ತಸ್ಮಿನ್ ದೃಷ್ಟೇ ಪರಾವರೆ. ಹಾಗೆ ಅರ್ಥ ಮಾಡ್ತಾರೆ ಈ ಆ ಮಂತ್ರವನ್ನ. ಇಲ್ಲಿ ಪಾಠದಲ್ಲಿ ಬೇರೆ ಇದೆ, ಹಿರಣ್ಮಯ ಪರೇ ಕೋಶೆ ಅಂತ ಹೇಳ್ಬಿಟ್ಟು ಅದನ್ನ ಬೇರೆಯಾಗಿ ಮಾಡ್ತಾರೆ. ಆ ಮಂತ್ರ ಇಲ್ಲಿ ಪಾಠದಲ್ಲಿ ಬೇರೆ ಇದೆ, ವ್ಯಾಖ್ಯಾನದಲ್ಲಿ ಬೇರೆ ಇದೆ. ಅದರಿಂದ ಇಲ್ಲಿ ಹಿರಣ್ಮಯ ಪರೇ ಕೋಶಿ ಬರೋದಿಲ್ಲ. ಎರಡನೇದು ಕ್ಷೀಯಂತೆ ಚಾಸಿ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತಾನೆ ಪಾಠ ಅಲ್ಲಿ ಇರೋದು. ಇದು ಮುಂದಿನ ಮಂತ್ರದ ಮೊದಲ ಪಾದ, ಎರಡನೇ ಲೈನ್ ಇಲ್ಲಿರೋದು. ಹಿರಣ್ಮಯ ಪರೇ ಕೋಶ ವಿರಜಂ ಬ್ರಹ್ಮ ನಿಷ್ಕಲಂ ಅಂತ ಹೇಳ್ಬಿಟ್ಟು ಮುಂದಿನ ಮಂತ್ರದ ಭಾಗ. ತಚ್ಛುಭ್ರಂ ಜ್ಯೋತಿಷಾಂ ಜ್ಯೋತಿ ಅಂತ ಹೇಳಿ ಇದರ ಎರಡನೇ ಲೈನ್ ಬಿಟ್ಟೋಗಿದೆ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಇರ್ಬೇಕು. ಎರಡನೇ ಲೈನ್ ಅದು ಪ್ರಿಂಟಲ್ಲಿ ಬಿಟ್ಟೋಗಿದೆ, ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ ಇಲ್ಲಿ. ಇವನ ಹೃದಯ ಗ್ರಂಥಿಗಳೆಲ್ಲ ಬಿಟ್ಟು ಹೋಗುತ್ತೆ. ಎಲ್ಲವೂ ರಾಗದ್ವೇಷಾದಿಗಳು ಮನಸ್ಸಲ್ಲಿರುವ ಗ್ರಂಥಿಗಳು ಅಂತ ಹೇಳಲ್ಪಟ್ಟಿರೋದು. ಮತ್ತೆ ಅವನಿಗೆ ಸರ್ವಜ್ಞತ್ವ ಸಿದ್ಧಿಸುತ್ತೆ. ಆಗ ಎಲ್ಲ ಸಂಶಯಗಳು ನಾಶವಾಗ್ಬಿಡುತ್ತೆ. ಅವನಿಗೆ ಛಿದ್ಯಂತೆ ಸರ್ವ ಸಂಶಯ ಅಂದ್ರೆ ಏನ್ ಅರ್ಥ ಅಂತ ಹೇಳಿ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಕರ್ಮಗಳೆಲ್ಲ ನಾಶವಾಗ್ಬಿಡುತ್ತೆ ಅಂದ್ರೆ ಎಲ್ಲ ನಾಶವಾಗ್ಬಿಟ್ರೆ ತಕ್ಷಣವೇ ಮೋಕ್ಷ ಬರ್ಬೇಕು, ಕರ್ಮ ಎಲ್ಲ ಹೋಗ್ಬಿಟ್ರೆ. ಅದರಿಂದ ಎಲ್ಲಾ ಕರ್ಮಗಳು ಅಂತ ಅರ್ಥವಲ್ಲ. ಪ್ರಾರಬ್ಧ ವ್ಯತಿರಿಕ್ತಾನಿ ಅಂತ ಹೇಳುದು. ಪ್ರಾರಬ್ಧ ಕರ್ಮವನ್ನು ಬಿಟ್ಟು ಹಿಂದಿನ ಜನ್ಮಗಳಲ್ಲಿ ಅನೇಕ ಜನ್ಮಗಳಲ್ಲಿ ಸಂಪಾದಿಸಲ್ಪಟ್ಟಂತಹ ಕರ್ಮಗಳು ಯಾವುದಿದೆಯೋ ಅದೆಲ್ಲವೂ ನಶ್ಯಂತಿ, ನಾಶವಾಗ್ಬಿಡುತ್ತೆ. ನಾಶ ಅಂದ್ರೆ ಏನು ಕರ್ಮಕ್ಕೆ ಅಂತ ಹೇಳಿದ್ರೆ, ಫಲ ಜನನ ಶಕ್ತಿ ವಿನಾಶ ಅಂತ. ನಾಶೋ ನಾಮ ಕರ್ಮಣಾಂ ಫಲ ಜನನ ಶಕ್ತಿ ವಿನಾಶ. ಅದು ಪರಮಾತ್ಮನು ತನ್ನ ನಿಗ್ರಹ ಸಂಕಲ್ಪವನ್ನ ವಾಪಸ್ ತೆಗೆದುಕೊಂಡ್ಬಿಡ್ತಾನೆ. ಅನುಗ್ರಹ ನಿಗ್ರಹ ಎರಡು ಪುಣ್ಯ ಪಾಪಗಳು ಎರಡು ಇರುತ್ತೆ ಇವನಿಗೆ. ಎರಡನ್ನೂ ಸಂಚಿತವಾದ ಪುಣ್ಯ ಪಾಪಗಳೆಲ್ಲ ಪಾಪಗಳು ಅಂತಾನೆ ಹೇಳಿದೆ ಮುಮುಕ್ಷುಗೆ, ಇವನಿಗೆ ಉಪಾಸಕನಿಗೆ. ಉಪಾಸನೆ ಆರಂಭಿಸಿದಾಗ ಎಲ್ಲ ಹೋಗ್ಬಿಡುತ್ತೆ ಅವನಿಗೆ, ಎಲ್ಲವೂ ಕೂಡ ನಾಶವಾಗಿಬಿಡುತ್ತೆ. ಅಂದ್ರೆ ಅದರ ಫಲಜನನ ಶಕ್ತಿ ಹೋಗ್ಬಿಡುತ್ತೆ, ಫಲ ಕೊಡೋದಿಲ್ಲ ಅದು. ಫಲ ಕೊಡದೆ ಇರೋದು ಹೇಗಾಗುತ್ತೆ ಅಂದ್ರೆ ಪರಮಾತ್ಮನ ಸಂಕಲ್ಪದಿಂದ. ಅದರಿಂದ ನಾಶೋ ನಾಮ ಕರ್ಮಣಾಂ ಫಲಜನನ ಶಕ್ತಿ ವಿನಾಶ. ಅದನ್ನ ಬ್ರಹ್ಮಸೂತ್ರದಲ್ಲಿ ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ತದ್ದರ್ಶನಾಥ್ ಅಂತ ಸೂತ್ರದಲ್ಲಿ ಹೇಳ್ತಾರೆ. ಮುಂದೆ ಬರುತ್ತೆ 4ನೇ ಅಧ್ಯಾಯದ ಮೊದಲ ಪಾದದಲ್ಲಿ ಬರುವಂತಹದ್ದು. ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶ ಅಘಸ್ಯ ವಿನಾಶಕರಣಂ ಉತ್ಪನ್ನಾಯ ಶಕ್ತೇ ವಿನಾಶಕರಣಂ ಶಕ್ತಿರ್ಹಿ ಪರಮಪುರುಷ ಅಪ್ರೀತಿರೇವ ಅಂತ ಹೇಳಿದ್ರು. ಶಕ್ತಿ ಅಂದ್ರೆ ಪರಮಪುರುಷನ ನಿಗ್ರಹ, ಪ್ರೀತಿಯೇ ಅಂತ ಭಾಷ್ಯದಲ್ಲಿ ಅದನ್ನು ಹೇಳಲ್ಪಟ್ಟಿದೆ. ಅದನ್ನೇ ಇಲ್ಲಿ ಹೇಳ್ತಾರೆ. ತತ್ಸರ್ವಂ ಕದಾ ಇತ್ಯತ್ರ. ಯಾವಾಗ ಆಗುತ್ತೆ ಇದೆಲ್ಲ? ತಸ್ಮಿನ್ ದೃಷ್ಟೇ ಪರಾವರೇ ಪರೇ ಅವರೇ ಯಸ್ಮಾತ್ ಸಹ ಪರಾವರ. ಮಿಕ್ದವರೆಲ್ಲ ಯಾರು ಅವರರೋ, ಅವನಿಗಿಂತ ಕಮ್ಮಿ ಆದವರು ಅಂದ್ರೆ ಅವರ ತತ್ವ, ಇವರು ಪರತತ್ವ.
ಮಿಕ್ಕಿದವರೆಲ್ಲ ಪರೇ ಅವರೇ. ಮಿಕ್ಕಿದವರೆಲ್ಲ ಅವರು ಪರಾವರ, ಎಲ್ಲರಿಗಿಂತ ಉತ್ಕೃಷ್ಟನಾದವನು. ಸರ್ವೋತ್ಕೃಷ್ಟ ಅಪಿ ಬ್ರಹ್ಮಾದಯೋ ಯಸ್ಮಾತ್ ನಿಕೃಷ್ಟಾಹ ಇತ್ಯರ್ಥಾಹ. ಪರರಾದವರು ಕೂಡ ಅವರರಾಗಿದ್ದಾರೆ ಅಂತಲೂ ಅರ್ಥ ಮಾಡ್ಬೋದು. ಬ್ರಹ್ಮಾದಿಗಳು ಅವನಿಗಿಂತ ನಿಕೃಷ್ಟರು, ಅಥವಾ ಪರಾವರ ಶರೀರಕ್ಕೆ ಸರ್ವಾತ್ಮಭೂತೆ ಇತ್ಯರ್ಥ. ತಾದೃಶೇ ತಸ್ಮಿನ್ ದರ್ಶನ ಸಮಾನಾಕಾರ ಜ್ಞಾನ ವಿಷಯೀಕೃತೆ ಇತ್ಯರ್ಥ. ಆ ರೀತಿ ಅವನಲ್ಲಿ ದರ್ಶನ ಸಮಾನಾಕಾರವಾದ ಜ್ಞಾನ ಬಂದಾಗ ನನಗೆ ಎಲ್ಲವೂ ಕೂಡ ಪೂರ್ವಾರ್ಜಿತ ಕರ್ಮವನ್ನೆಲ್ಲ ಹೋಗಿಬಿಡುತ್ತೆ. ಪ್ರಾರಬ್ಧ ಕರ್ಮವೊಂದನ್ನು ಉಪಾಸನೆಯಿಂದ ಮುಗಿಸ್ಕೊಳ್ತಾನೆ ಅವನು. ಮುಗಿಸ್ಕೊಂಡು ಪರಮಾತ್ಮನ ಪ್ರಾಪ್ತಿಯಾಗುತ್ತೆ ಅನ್ನೋದು ಅರ್ಥ ಆಗಿದೆ. ಎಲ್ಲ ಮಂತ್ರ ಫಲವನ್ನೇ ಹೇಳುತ್ತೆ. ಈಗ ಪರಮಾತ್ಮ ಸ್ವರೂಪ, ಸಾಧನೆ, ಮಂತ್ರ ಫಲ ಮೊದಲಾದದ್ದೆಲ್ಲ ಅದನ್ನ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಾರೆ ಇದರಲ್ಲಿ. ಮುಂದಿನ ಕ್ಲಾಸಿನಲ್ಲಿ ಮುಂದುವರಿಸೋಣ ಅಂತ ಹೇಳಿ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಿವರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಟುವಾಗುಂಸಸ್ತನೂಭಿಃ ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನಃ पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ओम शांति शांति शांति।